ಮಾಡಾಳ್ ಮಲ್ಲಿಕಾರ್ಜುನ್ ಅವರು ವೇದಿಕೆಗೆ ಆಗಮಿಸಬೇಕಾಗಿ ಕೇಳ್ಕೊಳ್ತಿದ್ದೀವಿ. ಮಾನ್ಯ ಮಹಾನಗರ ಪಾಲಿಕೆಯ ಉಪ ಮಹಾಪೌರರಾದ ಯಶೋಧ ಯಕ್ಕಪ್ಪನವರು ವೇದಿಕೆಗೆ ಬರಬೇಕಾಗಿ ಕೇಳ್ಕೊಳ್ತಿದ್ದೀವಿ. बोलो भारत माता की 2024 ಸದಸ್ಯತ್ವ ಅಭಿಯಾನದ ಜಿಲ್ಲಾ ಕಾರ್ಯಾಗಾರದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ನಮ್ಮ ಭಾರತೀಯ ಜನತಾ ಪಕ್ಷ ದಾವಣಗೆರೆ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ರಾಜಶೇಖರ ನಾಗಪ್ಪ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಅದೇ ರೀತಿ ರಾಜ್ಯದ ಭಾರತೀಯ ಜನತಾ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳು ಹಾಗೆ ಈ ಒಂದು ಸದಸ್ಯತ್ವ ಅಭಿಯಾನದ ರಾಜ್ಯದ ಸಂಚಾಲಕರಾಗಿರ್ತಕ್ಕಂಥ ನಮ್ಮ ನಂದೀಶ್ ರೆಡ್ಡಿ ಅಣ್ಣನವರು ಸಹ ಹೃತ್ಪೂರ್ವಕವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಅದೇ ರೀತಿ ಮಾಜಿ ಸಚಿವರು ಆಗಿರ್ತಕ್ಕಂಥ ನಮ್ಮ ರೇಣುಕಾ ಚರಸರ್ ಅವರು ಸಹ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಅದೇ ರೀತಿಯ ನಮ್ಮ ಚನ್ನಗಿರಿಯ ಬಿಜೆಪಿ ಮುಖಂಡರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಅವರಿಗೂ ಸಹ ಹೃತ್ಪೂರ್ವಕವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಮಹಾನಗರ ಪಾಲಿಕೆಯ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಪ್ರಸನ್ನ ಅವರಿಗೂ ಸಹ ಹೃತ್ಪೂರ್ವಕವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಅದೇ ರೀತಿ ಮಹಾನಗರ ಪಾಲಿಕೆಯ ಉಪಮೇಯರ್ ಆಗಿರ್ತಕ್ಕಂಥ ಯಶೋಧಮ್ಮ ಯಕ್ಕಪ್ಪನವರಿಗೂ ಸಹ ಹೃತ್ಪೂರ್ವಕವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಉತ್ತರದ ಅಭ್ಯರ್ಥಿಯಾಗಿದ್ದಂತಹ ನಮ್ಮ ಲೋಕಕೇರಿ ನಾಗಣ್ಣನವರು ಸಹ ಹೃತ್ಪೂರ್ವಕವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಜಿಲ್ಲಾ ಬಿಜೆಪಿ ವಕ್ತಾರರಾಗಿರ್ತಕ್ಕಂಥ ಕೊಳೆದಳ್ಳಿ ಸತೀಶ್ ಅಣ್ಣನವರು ಸಹ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಜಿಲ್ಲಾ ಬಿಜೆಪಿಯ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಅನಿಲ್ ಕುಮಾರ್ ನಾಯ್ಕ ಅವರಿಗೂ ಸಹ, ಅದೇ ರೀತಿ ಧನಂಜಯ ಕಡ್ಲೆಬಾಳ್ ಅವರಿಗೂ ಸಹ ಹೃತ್ಪೂರ್ವಕವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಇದು ಆಗಮಿಸಿರ್ತಕ್ಕಂಥ ಎಲ್ಲ ಮೋರ್ಚಾಗಳ ಪ್ರಶ್ನೆ ಮಾಡಲಿಕ್ಕೆ ನನಗೆ ಅವಕಾಶ ಕೊಟ್ಟ ಎಲ್ಲರಿಗೂ ನನ್ನ ಮಾತನ್ನು ಮುಗಿಸಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲ ಗಣ್ಯಾತಿ ಗಣ್ಯರು, ರಾಜ್ಯ ಅಭಿಯಾನ ಸಂಚಾಲಕರಾದ ನಂದೀಶ್ ರೆಡ್ಡಿ ಅವರು ಮತ್ತು ವೇದಿಕೆ ಮೇಲೆ ಇರತಕ್ಕಂಥ ಎಲ್ಲ ಗಣ್ಯರು ನೆರವೇರಿಸಿಕೊಡ್ಬೇಕಾಗಿ ನಮ್ಮಲ್ಲಿ ಕೇಳ್ತಾರೆ. भारत माता की जय। ज्योतिर्गमया मृत्योर्मा अमृतंगमया ओम शांति शांति शांति। ಜಡಕ ಸ್ವಾಮಿ ಅವರು ಮಾತಾಡಬೇಕಾಗಿ ಪಾರ್ಟಿ ಸದಸ್ಯತ್ವ ಅಭಿಯಾನ ಜಿಲ್ಲಾ ಕಾರ್ಯಾಗಾರದ ಸಭೆಯನ್ನು ಉದ್ಘಾಟನೆ ಮಾಡಿದ ಆಪ್ತೆಯರು, ರಾಜ್ಯ ಭಾರತೀಯ ಜನತಾ ಪಾರ್ಟಿಯ ಪ್ರಧಾನ ಕಾರ್ಯದರ್ಶಿಗಳು, ಸದಸ್ಯತ್ವ ಅಭಿಯಾನದ ಸಂಚಾಲಕರು, ಮಾಜಿ ಶಾಸಕರಾದ ನಂದೀಶ್ ರೆಡ್ಡಿ ಅವರೇ, ಸಭೆಯ ಅಧ್ಯಕ್ಷತೆ ವಹಿಸಿದ ಜಿಲ್ಲಾ ಅಧ್ಯಕ್ಷರಾದ ರಾಜಶೇಖರ ನಾಗಪ್ಪನವರೇ, ಮಹಾನಗರ ಪಾಲಿಕೆಯ ಮಹಾಪೌರರಾದ ಶ್ರೀಮತಿ ಯಶೋಧಮ್ಮ ದುಗ್ಗಪ್ಪನವರೇ, ನಮ್ಮ ಯುವ ಮುಖಂಡರಾದ ಮಾಡಾಳ್ ಮಲ್ಲಿಕಾರ್ಜುನ್ ಅವರೇ, ಲೋಕಿಕೆರೆ ನಾಗರಾಜರವರೇ, ಮಹಾನಗರ ಪಾಲಿಕೆಯ ಪ್ರತಿಪಕ್ಷ ವಿಪಕ್ಷ ನಾಯಕರಾದ ಪ್ರಸನ್ನರವರೇ, ಪ್ರಧಾನ ಕಾರ್ಯದರ್ಶಿಗಳಾದ ಅನಿಲ್ ಕುಮಾರ್ ನಾಯಕರವರೇ, ಅಣ್ಣೇಶ್ವರವರೇ, ಕಡ್ಲೆಬಾಳ್ ಧನಂಜಯರವರೇ, ದಾವಣಗೆರೆ ಜಿಲ್ಲೆಯ ವಕ್ತಾರರಾದ ಸತೀಶ್ ಅಣ್ಣನವರೇ, ರಾಜ್ಯ ಉಪಾಧ್ಯಕ್ಷನಿಯಾದ ಮೇಡಮ್ ಮೋರ್ಚಾ ಉಪಾಧ್ಯಕ್ಷನಿಯಾದ ಜಯಮ್ಮನವರೇ, ಸಭೆಯಲ್ಲಿ ಉಪಸ್ಥಿತಿರುವ ಗೌರವದ ಎಲ್ಲ ಮಹಾನಗರ ಪಾಲಿಕೆಯ ಸದಸ್ಯರುಗಳೇ, ಜಿಲ್ಲಾ ಪದಾಧಿಕಾರಿಗಳೇ,
ಮೋರ್ಚಾಗಳ ಅಧ್ಯಕ್ಷಗಳೇ, ಪ್ರಧಾನಾಧ್ಯಕ್ಷಗಳೇ, ಮಂಡಲಗಳು ಆಯೋಜಿಸಿದ ಗೌರವದ ಎಲ್ಲ ಅಧ್ಯಕ್ಷಗಳೇ, ಕಾರ್ಯಕರ್ತ ಬಂಧುಗಳು, ಸಮಸ್ತ ಬಂಧುಗಳು, ಮಾಧ್ಯಮ ಸ್ನೇಹಿತರೆ, ಈಗಾಗಲೇ ದೇಶದ ಉದ್ಯೋಗಕ್ಕೆ ಸದಸ್ಯತ್ವ ಅಭಿಯಾನ ಕಾರ್ಯಗಳ ಪ್ರಾರಂಭವಾಗಿದೆ. ರಾಜ್ಯದಲ್ಲೂ ಮೊನ್ನೆ ಶನಿವಾರ ರಾಜ್ಯಾಧ್ಯಕ್ಷ ನೇತೃತ್ವದಲ್ಲಿ ಕಾರ್ಯಾಗಾರಕ್ಕೆ ಚಾಲನೆ ಕೊಟ್ಟಿದೆ. ನಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ಹೆಚ್ಚು ನಾನು ಮಾತಾಡಲಿಕ್ಕೆ ಇಚ್ಛೆಪಡದ ಕಾರಣ ಏನು ಸದಸ್ಯತ್ವ ಅಭಿಯಾನದ ಸಂಚಾಲಕರು ನಂದೀಶ್ ರೆಡ್ಡಿ ಅವರು ಸವಿಸ್ತಾರವಾಗಿ ಮಾತಾಡ್ತಾರೆ. ಭಾರತೀಯ ಜನತಾ ಪಾರ್ಟಿ ವಿಶ್ವದಲ್ಲೇ ಅತಿ ಹೆಚ್ಚು ಕಾರ್ಯಕರ್ತರಿಂದ ಪಾರ್ಟಿ ಅಂತ ನಾವು ಹೆಮ್ಮೆಯಿಂದ ಹೇಳ್ಕೊಳ್ತೇವೆ. ಭಾರತೀಯ ಜನತಾ ಪಾರ್ಟಿ ರಾಷ್ಟ್ರದಲ್ಲಿ ಯಾವ ರೀತಿ ಸಂಘಟನೆ ಸನ್ಮಾನ್ಯ ಅಟಲ್ಜಿಯವರು, ಅದ್ವಾನಿಯವರು, ಮುರಳಿ ಮನೋಹರ್ ಜೋಶಿ ಅವರ ರಥಯಾತ್ರೆಯನ್ನು ನೋಡಿದ್ರು. ಉಮಾ ಭಾರತಿ ಮತ್ತು ಸುಷ್ಮಾ ಸ್ವರಾಜ್ಯದ ಮಹಿಳೆಯರ ದಿಟ್ಟ ಹೋರಾಟಗಾರರು ನಾವಿನ್ನೂ ಚಿಕ್ಕವರಾಗಿದ್ದಾಗ ಈ ಪಕ್ಷವನ್ನು ಯಾವ ರೀತಿ ಕಟ್ಟುಪಡಿಸಿ ನಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ವಿಶೇಷವಾಗಿ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಅಭ್ಯರ್ಥಿಗಳಾದರೆ ಅಂದ್ರೆ ಅಟಲ್ಜಿಯವರು, ಅದ್ವಾನಿಯವರು, ಮುರಳಿ ರಾಜೇಶ್ ಅವರು ರಥಯಾತ್ರೆ ಮುಖಾಂತರ ಪಕ್ಷನ ಬಲಿಷ್ಠ ಮಾಡಿದ ದೇಶದಲ್ಲಿ. ನರೇಂದ್ರ ಮೋದಿ ಪ್ರಧಾನಮಂತ್ರಿ ಅಭ್ಯರ್ಥಿ ಆದಮೇಲೆ ಭಾರತೀಯ ಜನತಾ ಪಾರ್ಟಿಗೆ ಒಂದು ರೀತಿ ಬೂಸ್ಟ್ ಸಿಕ್ಕಿದೆ. ನಂತರ ವಿಶ್ವದಲ್ಲೇ ವಿಶ್ವ ಮೆಚ್ಚಿನ ನಾಯಕ ನರೇಂದ್ರ ಮೋದಿ ಅವರ ಆಡಳಿತ ನಾವೆಲ್ಲ ನೋಡಿದ್ವಿ. ಮೂರನೇ ಬಾರಿಗೆ ಪ್ರಧಾನಮಂತ್ರಿಗಳಿದ್ದಾರೆ. ಮತ್ತು ವಿಶೇಷವಾಗಿ ಅಮಿತ್ ಶಾ ಅವರು ರಾಷ್ಟ್ರೀಯ ಅಧ್ಯಕ್ಷ ಆದಮೇಲೆ ಸುಮಾರು 10 ಕೋಟಿ 10 ಕೋಟಿ ಅಧ್ಯಕ್ಷ 11 ಕೋಟಿ ಹೆಚ್ಚು ಸದಸ್ಯರನ್ನ ಹೊಂದಿದಂಥ ಭಾರತೀಯ ಜನತಾ ಪಾರ್ಟಿ ಅಂತ ನಾವು ಹೆಮ್ಮೆಯಿಂದ ಹೇಳ್ತೇವೆ. ಇಂಥ ಪಕ್ಷದಲ್ಲಿ ನಾವು ಕಾರ್ಯಕರ್ತರಾಗಿದ್ದು ಅದೇ ಹೆಮ್ಮೆ ನಮಗೆ. ಇವತ್ತು ಭಾರತೀಯ ಜನತಾ ಪಾರ್ಟಿ ಒಂದು ಕಾಲದಲ್ಲಿ ಮೇಲ್ವರ್ಗದ ಪಕ್ಷ ಅಂತಾಗಿದೆ. ಆದರೆ ಇಂದು ಸರ್ವರನ್ನು ಒಳಗೊಂಡಂತ ಪಾರ್ಟಿ. ಪರಿಶಿಷ್ಟ ಜಾತಿ, ಪಂಗಡ, ಹಿಂದೂ ವರ್ಗ, ಆ ವರ್ಗ, ಈ ವರ್ಗ ಸಾಮಾಜಿಕ ನ್ಯಾಯ ಕೊಡ್ತಕ್ಕಂಥ ಪಾರ್ಟಿ ಯಾವುದಾದ್ರೆ ಭಾರತೀಯ ಜನತಾ ಪಾರ್ಟಿ ಅಂತ ನಾವೆಲ್ಲ ಈ ಹೇಳಿಕೆಯನ್ನು ಹೇಳ್ಕೋಬೇಕಾದ್ರೆ, ಭಾರತೀಯ ಜನತಾ ಪಾರ್ಟಿಯ ಸಾಮಾನ್ಯ ಕಾರ್ಯಕರ್ತರನ್ನು ಈ ಒಂದು ಪಕ್ಷ, ಈ ಪಕ್ಷದ ಗೌರವ ಹುಟ್ಟುವ ಸಂದರ್ಭದಲ್ಲಿ ಏನೇನು ಕಾರ್ಯಕ್ರಮ ಪ್ರತಿಯೊಂದು ವಿಷಯವನ್ನ ನಮ್ಮ ನಂದೀಶ್ ರೆಡ್ಡಿ ಅವರು ಜಿಲ್ಲಾಧ್ಯಕ್ಷರು ಸವಿತವಾಗಿ ತಿಳಿಸ್ತಾರೆ. ನಮ್ಮ ಕ್ಷೇತ್ರಗಳಲ್ಲಿ, ನಮ್ಮ ಮಂಡಲಗಳಲ್ಲಿ ಪಾರ್ಟಿ ವಿಚಾರ ಬಂದಾಗ ಮಂಡಲ ಅಧ್ಯಕ್ಷರು ಸುಪ್ರೀಂ ಇರ್ತಾರೆ. ಹಾಗಾಗಿ ನಾವೆಲ್ಲ ಒಟ್ಟಾಗಿ ನಮ್ಮ ಕ್ಷೇತ್ರಗಳಲ್ಲಿ ಇವತ್ತೇನು ನಂದೀಶ್ ರೆಡ್ಡಿ ಅವರಿಗೆ ನಾವೆಲ್ಲ ಭರವಸೆಯನ್ನು ಕೊಡಬೇಕಾಗಿದೆ. ಯಾಕೆಂದ್ರೆ ರಾಜ್ಯದ ಅಧ್ಯಕ್ಷರು ಮತ್ತು ಪ್ರಧಾನ ಕಾರ್ಯದರ್ಶಿಗಳು ರಾಷ್ಟ್ರೀಯ ಅಧ್ಯಕ್ಷರಿಗೆ ಭರವಸೆ ಕೊಡಬೇಕು. ಸುಮಾರು 2 ಕೋಟಿ ಅಧ್ಯಕ್ಷ 1.5 ಕೋಟಿ ನಮ್ಮ ಯುವ ಮುಖಂಡರಾದ ಅಜಯ್ ಕುಮಾರ್ ಬಂದರೆ ಅವರನ್ನು ನಾನೇ ಸ್ವಾಗತಿಸಿ ಸುಮಾರು 1.5 ಕೋಟಿ ಗುರಿಯನ್ನು ಕೊಡಬೇಕು. ಹಾಗಾಗಿ ಜಿಲ್ಲೆಯಲ್ಲಿ ಸದಸ್ಯತ್ವ ಅಭಿಯಾನದ ಗುರಿಯನ್ನು ಜಿಲ್ಲಾಧ್ಯಕ್ಷರು ಕೊಡಬೇಕು. ನಮ್ಮ ಕ್ಷೇತ್ರಗಳಲ್ಲಿ ನಾವು ಪ್ರತಿಯೊಬ್ಬ ಕಾರ್ಯಕರ್ತ ಒಳಗೊಂಡಂತೆ ಸದಸ್ಯತ್ವವನ್ನು ಹೆಚ್ಚು ಮಾಡಿ ಪಕ್ಷವನ್ನು ಸಂಘಟನೆ ಮಾಡಬೇಕಾಗಿದೆ. ನಾವು ಭಾರತೀಯ ಜನತಾ ಪಾರ್ಟಿ ಪಕ್ಷಕ್ಕಿಂತ ವ್ಯಕ್ತಿಗಿಂತ ಪಕ್ಷ, ಪಕ್ಷಕ್ಕಿಂತ ದೇಶ ಅಂತ ಅಂತಾರೆ. ಕಾಂಗ್ರೆಸ್ ಅನ್ನು ನೋಡ್ತೀವಿ, ಅವರು ಕುಟುಂಬ, ದೇಶಕ್ಕಿಂತ ಪಕ್ಷದ ಮುಖ್ಯ ಅಲ್ಲ, ಕುಟುಂಬದ ಅಸ್ತಿತ್ವ ಮುಖ್ಯ ಆಗುತ್ತೆ. ಆದರೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ದೇಶವೇ ಮುಖ್ಯ ಅಂತ ಹೇಳ್ತಕ್ಕಂಥವ್ರು ನಾವು. ಇವತ್ತು ದೇಶದಲ್ಲಿ ನರೇಂದ್ರ ಮೋದಿ ಅವರ ಆಡಳಿತ ಉತ್ತಮ ಆಡಳಿತವನ್ನು ಕೊಟ್ಟು 3ನೇ ಬಾರಿ ಬಂದಿದ್ದಾರೆ. ರಾಜ್ಯದಲ್ಲೂ ಸಹ ಹಿಂದೆ ಯಡಿಯೂರಪ್ಪನವರು ಈ ರಾಜ್ಯದಲ್ಲಿ ಅತ್ಯುತ್ತಮವಾದ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ರು, ಬಸವರಾಜ ಬೊಮ್ಮಾಯಿ ಮಾಡಿದ್ರು. ಆದರೆ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಮೇಲೆ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ. ಇವತ್ತು ಒಂದು ಕಡೆ ಈ ರಾಜ್ಯದಲ್ಲಿ ಸರ್ಕಾರ ಅಧಿಕಾರಕ್ಕೆ ಬಂದಮೇಲೆ ಅಭಿವೃದ್ಧಿ ಅಂತ ಶೂನ್ಯ. ಯಾವುದೇ ರಸ್ತೆಗಳಿಗೆ ಹೋದ್ರೆ ಆ ರಸ್ತೆಗಳು ಬಹುಶಃ ಏನಾದ್ರು ಒಂದು ಸಹೋದರರು 6 ತಿಂಗಳಾಗಿದ್ರೆ ಅಲ್ಲಿ ಅಡಿಗೆ ಆಗ್ಬಿಡ್ತಾರೆ. ಅಂತ ಕೆಟ್ಟ
ನಮ್ಮ ಎಲ್ಲ ಕ್ಷೇತ್ರಗಳು ಒಂದು ಪುಟ್ಟಿ ಚಲ್ಲಿ ಹಾಕಿಲ್ಲ, ಕಾಂಕ್ರೀಟ್ ಹಾಕಿಲ್ಲ, ಮಣ್ಣಾಗಿ ಅಲ್ಲಿ ಯೋಗ್ಯತೆ. ಒಂದು ಕಡೆ ಅಭಿವೃದ್ಧಿ ಶೂನ್ಯ ಆಗಿದೆ. ಭಾರತೀಯ ಜನತಾ ಪಾರ್ಟಿ ಅಧಿಕಾರದಲ್ಲಿ ಏನು ನಾವು ನಮ್ಮ ಸರ್ಕಾರ ಇದ್ದಾಗ ನಂದೀಶ್ ಅವರು 2004-8 ಶಾಸಕರಾಗಿದ್ದರು. ಅವರವರ ಕ್ಷೇತ್ರದಲ್ಲಿ ಅಭಿವೃದ್ಧಿ ಮಾಡಿ ಯಾವುದೋ ಕಾರಣಕ್ಕೆ ಅದು ಈ ಏನು ಹೊಂದಾಣಿಕೆ ಅಂತ ಬೇರೆ ಏನು ಭಾರತೀಯ ಜನತಾ ಪಾರ್ಟಿಗೆ ಬಂದಾದ್ಮೇಲೆ ಅವರು ಸಂಘಟನೆಗೆ ತೊಡಗಿಸ್ಕೊಂಡ್ರೆ ಇವತ್ತು ಯಾವುದೇ ಕ್ಷೇತ್ರದಲ್ಲಾದರೂ ನಾವು ಇವತ್ತು 1 ಕೋಟಿ ಬಿಡುಗಡೆ ಆಗೋದಕ್ಕಷ್ಟೇ ಅಭಿವೃದ್ಧಿಗೆ. ಆದರೆ ನಮ್ಮ ಕ್ಷೇತ್ರಗಳಲ್ಲಿ 4-5 ಸಾವಿರ ಕೋಟಿ ಅನುದಾನ ತಂದು ಅಭಿವೃದ್ಧಿ ಮಾಡಿದೆ. ಬರೀ ಕೇವಲ ಹೊನ್ನಾಳಿ ಅಷ್ಟೇ ಅಲ್ಲ, ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ಅಭಿವೃದ್ಧಿ ಅಂದರೆ ಭಾರತೀಯ ಜನತಾ ಪಾರ್ಟಿ ಸನ್ಮಾನ್ಯ ಯಡಿಯೂರಪ್ಪ ಮುಖ್ಯಮಂತ್ರಿ ಆದಾಗ ನಾವು ಪತ್ರ ತಗೊಂಡು ಹೋದ್ರೆ 100 ಕೋಟಿ 200 ಕೋಟಿ ತಗೊಂಡು ಹೋಗಿದ್ದೀವಿ. ಜನಮ ನಮಗೆ ಧರ್ಮ್ ಸಿಂಗ್ ಪ್ರಾರಂಭದಲ್ಲಿ 1 ಕೋಟಿ ಕೊಟ್ಟರು, ಅದು ಬಹಳ ದೊಡ್ಡದು ಅಂತ ಹೇಳ್ತಿದ್ರು ರಸ್ತೆಗೆ. ಯಡಿಯೂರಪ್ಪ ಅವ್ರಿಗೆ ಹೇಳಿದ್ರು ಏನೋ ನಿಮಗೆ 1 ಕೋಟಿ ಬೆಲೆನೇ ಇಲ್ಲ ಅಂತ. ಸರ್ ನೀವು ಕೊಡಕ್ಕೆ ರೆಡಿ ಅಂದ್ರೆ ನಾವು ಕೇಳಕ್ಕೆ ರೆಡಿ ಇದೆ. ಆದ್ರೆ 100 ಕೋಟಿ ತಗೊಂಡ್ಬರ್ತೀವಿ, 200 ಕೋಟಿ ತಗೊಂಡ್ಬರ್ತೀವಿ, 1000 ಕೋಟಿ ತಗೊಂಡ್ಬರ್ತೀವಿ, ಎಲ್ಲಿಂದ ಕೊಡ್ಬೇಕು ಸರ್? ನೀವು ರೆವಿನ್ಯೂ ಸಂಗ್ರಹ ಮಾಡ್ತೀರಿ, ಸೋರಿಕೆ ತಡುತ್ತೀರಿ, ಕೊಡ್ತೀರಿ, ಅದಕ್ಕೋಸ್ಕರ ಕೊಡ್ತೀವಿ ಅಂತ ಹೇಳಿ. ಆದರೆ ಭಾರತೀಯ ಜನತಾ ಪಾರ್ಟಿ ರಾಜ್ಯದಲ್ಲಿ ಅಭಿವೃದ್ಧಿ ಮಾಡಿದಂಥ ಒಂದು ಪಕ್ಷ ಸರ್ಕಾರ ಮತ್ತು ಏನು ಒಂದು ಬೇಸಿಎಂ ಅಂತೇಳಿ ಅಪಪ್ರಚಾರ ಮಾಡಿದ್ರು. 40% ಯಾವ ಬ್ರಹ್ಮನ್ 40% ಸುಳ್ಳು ಸುಮ್ಮನೆ ಅಭಿಯಾನ ಮಾಡಿದ್ರು. ಇಂದು ಇವತ್ತು ಈ ಸರ್ಕಾರ 100% ಕಮಿಷನ್ ಸರ್ಕಾರ ತಪ್ಪಾಗಲ್ಲ. ಈಗೆಲ್ಲ ಮೂಡಲಲ್ಲಿ ಪಾದಯಾತ್ರೆಯಲ್ಲಿ ಪಾಲ್ಗೊಂಡಿದ್ದೀವಿ ನಾವೆಲ್ಲ, ನಾವು ನೀವೆಲ್ಲ ಯಶಸ್ವಿಯಾಯಿತು. ಬೆಂಗಳೂರಿಂದ ಮೈಸೂರಿಗೆ ಪಾದಯಾತ್ರೆ ಮತ್ತು ವಾಲ್ಮೀಕಿ ನಿಗಮ ಹಗರಣಗಳು, PSI ಹಗರಣ ಇರ್ಬೋದು, ಒಂದೊಂದು ಪಟ್ಟಿ ಮಾಡಿದ್ರೆ ಕಾಂಗ್ರೆಸ್ಸಿನ ಹಿರಿಯ ಶಾಸಕರು ಹೇಳ್ತಂದ್ರೆ ಈ ಕಾಂಗ್ರೆಸ್ ನಮ್ಮ ಸರ್ಕಾರ ನಮ್ಮ ಪಕ್ಷ ಭ್ರಷ್ಟಾಚಾರದಲ್ಲಿ ಮುಳುಗಿ ಹೋಗಿದೆ ಅಂತ ಹೇಳ್ತಾರೆ. ಇದನ್ನ ನಾವು ಮುಂಬರ್ತಕ್ಕಂಥ ಚುನಾವಣೆಗಳು ನಾವು MLA ಆಗಬೇಕು, ಮಂತ್ರಿ ಆಗ್ಬೇಕಂತ ಅಲ್ಲ, ನಮ್ಮ ಪಾರ್ಟಿ ಸಂಘಟನೆ ಆದರೆ ಸಹಜವಾಗಿ ರಾಜ್ಯದಲ್ಲಿ ಪಾರ್ಟಿ ಪಕ್ಷ ಅಧಿಕಾರಕ್ಕೆ ಬಂದೇ ಬರುತ್ತೆ. ಮತ್ತು ಮುಂಬರ್ತಕ್ಕಂಥ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ಪುರಸಭೆ ಅಥವಾ ಮಹಾನಗರ ಪಾಲಿಕೆ ಯಾವುದೇ ಸ್ಥಳೀಯ ಸಂಸ್ಥೆಗಳು ಬಂದರೆ ಅದಕ್ಕೆ ನಾವು ಸದಸ್ಯತ್ವ ಅಭಿಯಾನವನ್ನ ಪ್ರತಿಯೊಬ್ಬ ಕಾರ್ಯಕರ್ತರು ಅಂದರೆ ಮಂಡಲ ಅಧ್ಯಕ್ಷ ಮಾಡೋಕ್ಕೋ ಅವ್ರು ಮಾಡೋದು ಇವ್ರು ಮಾಡ್ಕೊಂತಲ್ಲ, ಎಲ್ಲರೂ ನಮ್ಮ ಬೂತ್ಗಳಲ್ಲಿ ಸಂಘಟನೆ ಮಜಬೂತ ಆಗಬೇಕು ಮತ್ತು ಸದಸ್ಯತ್ವ ಅಭಿಯಾನ ನಾವೆಲ್ಲ ಯಶಸ್ವಿ ಮಾಡಿದ್ರೆ ಮುಂಬರುವ ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಬಹಳಷ್ಟು ಆಯಾ ಭಾಗದಲ್ಲಿ ಒಂದು ವ್ಯಕ್ತಿತ್ವ, ಒಂದು ಲೀಡರ್ಶಿಪ್ ಬೆಳೆಯುತ್ತೆ, ಎಮರ್ಜ್ ಆಗುತ್ತೆ. ಅದಕ್ಕೋಸ್ಕರ ನಮ್ಮ ಕಾರ್ಯಕರ್ತರು, ಮುಖಂಡರು ಸದಸ್ಯತ್ವ ಅಭಿಯಾನದಲ್ಲಿ ಪಾಲ್ಗೊಳ್ಬೇಕಂತೇಳಿ ವಿನಂತಿ ಮಾಡ್ತೀನಿ. ಈ ಸರ್ಕಾರ ಬ್ರಹ್ಮಾಂಡ ಭ್ರಷ್ಟಾಚಾರ, 29ಕ್ಕೆ ಕೋರ್ಟ್ ಆದೇಶ, ಕೆಲವರು ಹೇಳ್ತಾರೆ ಅಪಪ್ರಚಾರ ಮಾಡ್ತಾರೆ. BJP ಈ ರಾಜ್ಯ ಸರ್ಕಾರವನ್ನು ಪತನ ಮಾಡಿಕೊಂಡರೆ ಯಾವುದೇ ಕಾರಣಕ್ಕೆ ಈ ಸರ್ಕಾರವನ್ನು ಅಸ್ತಿತ್ವ ಮಾಡೋಕ್ಕೆ ನಾವು ಇಚ್ಛೆ ಪಡಲ್ಲ. ರಾಜ್ಯದಲ್ಲಿ ಜನಾದೇಶ 5 ವರ್ಷ ಬಂದಿದೆ, ಯಾವುದೋ ಬಿಟ್ಟಿ ಭರವಸೆಗಳು ಸುಳ್ಳು ಹೇಳಿದ್ದಾರೆ. ಇವತ್ತಿಗೂ ಅಂಗನವಾಡಿ ಆಶಾ ಕಾರ್ಯಕರ್ತರಿಗೆ ಸಂಬಳ ಕೊಡೋಕ್ಕಾಗಿ ಸರ್ಕಾರಿ ಯೋಗ್ಯತೆಗೆ ಅಂಗನವಾಡಿ ಆಶಾ ಕಾರ್ಯಕರ್ತರಿಗೆ ಕೊಡೋಕ್ಕಾಗಿಲ್ಲ, ಗುಂಡಿ ಮುಚ್ಚಾಕಾಗಿಲ್ಲ. ನರೇಂದ್ರ ಮೋದಿ 6,000 PM ಕಿಸಾನ್ ಸಮ್ಮಾನ್ ಯೋಜನೆಗೆ 6,000 ರೂಪಾಯಿ ಕೊಟ್ಟರು. ಯಡಿಯೂರಪ್ಪನವರು ಮತ್ತು ಬೊಮ್ಮಾಯಿಯವರು 4,000 ಕೊಟ್ಟರು, ಅದನ್ನು ರದ್ದು ಮಾಡಿದ್ರು. ರಾಜ್ಯದಲ್ಲಿ ಅಭಿವೃದ್ಧಿ ವಿರೋಧಿ ಸರ್ಕಾರ, ಬ್ರಹ್ಮಾಂಡ ಭ್ರಷ್ಟಾಚಾರ ಸರ್ಕಾರ. ಈ ಸರ್ಕಾರ ಅವರ ಒಳಜಗದಿಂದ ನಾವು ಸರ್ಕಾರ ಅವ್ರು ಹೇಳ್ತಾರೆ ರಾಜಭವನವನ್ನು ದುರುಪಯೋಗ ಮಾಡಿಕೊಂಡಿದ್ದಾರೆ. ಕಾಂಗ್ರೆಸ್ ಅಧಿಕಾರದಾಗಿದ್ದಾಗ ಏನು ಮಾಡಿದ್ರು? ED, IT ಈ ದೇಶದಲ್ಲಿ ಎಲ್ಲ ರಾಜಭವನಗಳನ್ನ ರಾಜ್ಯಪಾಲರನ್ನ ಕಾಂಗ್ರೆಸ್ ಕೈಗೊಮ್ಮೆ ಮಾಡಿಕೊಂಡಿದ್ರು. ತನಿಖಾ ಸಮಸ್ಯೆಗಳನ್ನ ಕಾಂಗ್ರೆಸ್ ಏಜೆಂಡ ಮಾಡಿಕೊಂಡಿದ್ರು. ಆದರೆ ನರೇಂದ್ರ ಮೋದಿ ಅವರು, ಅಮಿತ್ ಶಾ, ನಡ್ಡಾ ತನಿಖಾ ಸಂಸ್ಥೆಗಳಿಗೆ ಸ್ವತಂತ್ರವನ್ನು ಕೊಡದೆ ಯಾವುದೇ ರಾಜಭವನವನ್ನು ದುರುಪಯೋಗ ಮಾಡಿಕೊಂಡಿಲ್ಲ. ಸಾಮಾಜಿಕ ಕಾರ್ಯಕರ್ತರು ಅವರು ರಾಜ್ಯಪಾಲ ದೂರು ಕೊಟ್ಟಾಗ ಸಾಧಕ ಬಾಧಕವನ್ನು ಆಲೋಚಿಸಿ ಮತ್ತು ಕಾನೂನು ತಜ್ಞರ ಜೊತೆ ಚರ್ಚೆ ಮಾಡಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಿದರೆ ಇಲ್ಲಿ ಭಾರತೀಯ ಜನತಾ ಪಾರ್ಟಿ ಅವರ ಮೇಲೆ ದೂರು ಕೊಟ್ಟಿಲ್ಲ. ನಮ್ಮ ಕ್ಷೇತ್ರಗಳಲ್ಲಿ, ನಮ್ಮ ಗ್ರಾಮಗಳಲ್ಲಿ ನಾವೆಲ್ಲ ನಿಂತಲ್ಲಿ ಕುಳಿತಲ್ಲಿ ಈ ಕಾಂಗ್ರೆಸ್ಸಿನ ಭ್ರಷ್ಟಾಚಾರ, ಹಿಂದೆ ಸಿದ್ದರಾಮಯ್ಯನವರು ಅಕ್ಕಾವತಿ ಲೇಔಟ್ನಲ್ಲಿ ಎಷ್ಟು ಭ್ರಷ್ಟಾಚಾರ ಮಾಡಿದ್ರೆ ಎಲ್ಲರಿಗೂ ಗೊತ್ತಿದ್ದ ವಿಚಾರ. ಇದ್ರ ಜೊತೆಗೆ ಬಳ್ಳಾರಿ ಜಿಂದಾಲ್
3667 ಎಕರೆ ಇವತ್ತು ಹೇಳ್ತಾರೆ ಅಂದು ನಮ್ಮ ಸರ್ಕಾರ ವಿರೋಧ ಮಾಡಿದ್ರು, ಇವತ್ತು ಹೇಳ್ತಾರೆ ಅದು ಕೋರ್ಟ್ಗೆ ಹೋಗಿದ್ರು ಕಾಂಗ್ರೆಸ್ ಬಿಜೆಪಿ ಸರ್ಕಾರ ಅದು ನಾವು ಕುಡಿದ್ರು. ಸ್ವಾಮಿ ಎಷ್ಟು ಕೋಟಿಗೆ? 3665 ಎಕರೆ 52 ಕೋಟಿಗೆ ಇವ್ರು ಕೊಡ್ತಾರಂದ್ರೆ ತೀರ್ಸ್ಕೊಳ್ಳಿ. ಏನು ಈ ಸರ್ಕಾರ ಬೇಕಾಬಿಟ್ಟಿಯ ಮಾಡ್ತಾರೆ. ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅಂತ ಮಗನಿಗೆ ರಾಹುಲ್ ಖರ್ಗೆಗೆ ಸುಮಾರು 5 ಎಕರೆ ಏರೋಸ್ಪೇಸ್ಗೆ ಇವತ್ತು ಅವ್ರ ಮಗ ಮತ್ತು MP ಮಾಡಿ ಸಮರ್ಥನೆ ಮಾಡಿಕೊಂಡಿದ್ದಾರೆ. 5 ಎಕರೆ ಭೂಮಿ ಕೊಡಿದ್ದಾರೆ. ಅಂದ್ರೆ ಯಾವ ರೀತಿ ಹಾನಿ ನಡೆದಿದೆ ದಾರಿ ಅಂತ ಹೊರಟಿದ್ದಾರೆ. ಈ ಸರ್ಕಾರದ ವಿರುದ್ಧ ಬಹಳಷ್ಟು ಹೋರಾಟಗಳನ್ನು ನಾವು ಮಾಡಬೇಕಾಗಿದೆ. ಹೋರಾಟಗಳು ನಿಲ್ಲಲ್ಲ. ನಾವು ಎಷ್ಟು ಸಂಘಟನೆ ಮಾಡ್ತೀವಿ, ಎಷ್ಟು ಸದಸ್ಯತೆ ಅಭಿಯಾನ ಮಾಡ್ತೀವಿ, ಉಳಿದಲ್ಲಿ ನಿಂತಲ್ಲಿ ನಾವು ಈ ಸರ್ಕಾರ ಭ್ರಷ್ಟಾಚಾರವನ್ನು ಮಾತಾಡಬೇಕಾಗಿದೆ. ಅಭಿವೃದ್ಧಿ ವಿರೋಧಿ ಸರ್ಕಾರ ಮತ್ತು ಭರವಸೆಗಳನ್ನು ಸಂಪೂರ್ಣವಾಗಿ ಈಡೇರಿಸಿಲ್ಲ. ಈ ಸರ್ಕಾರದ ವಿರುದ್ಧ ನಾವು ಹೋರಾಟಗಳನ್ನು ಮುಂದಿನ ದಿನಗಳಲ್ಲಿ ಮಾಡಬೇಕಾಗಿದೆ. ಮತ್ತು ಸದಸ್ಯತೆ ಅಭಿಯಾನ ಮುಖಾಂತರ ನಾವು ಮನೆ ಮನೆಗೆ ಹೋದಾಗ ಈ ಸದಸ್ಯತೆ ಅಭಿಯಾನ ನಮಗೆ ಎಲ್ಲ ರೀತಿ ಸಹಾಯ ಆಗುತ್ತೆ. ಒಂದು ಸರ್ಕಾರದ ಭ್ರಷ್ಟಾಚಾರಗಳನ್ನ ಮನೆ ಮನೆಗೆ ಎಳೆಯೋದಕ್ಕೆ ಸಹಕಾರಿಯಾಗುತ್ತೆ ಮತ್ತು ಅವರ ಲೀಡರ್ಶಿಪ್ ಎಮರ್ಜ್ ಆಗುತ್ತೆ. ಮತ್ತು ನಮ್ಮ ಸರ್ಕಾರ ಇದ್ದಾಗ ಆಯಾ ಕ್ಷೇತ್ರಗಳಲ್ಲಿ ಹಳ್ಳಿಗಳಿಗೆ ಸಿಮೆಂಟ್ ರಸ್ತೆಗಳು, ಕುಡಿಯುವ ನೀರು, ಕೆರೆ ತುಂಬಿಸೋದು, ಶಾಲಾ ಕಾಲೇಜು ಕಟ್ಟಡಗಳು ಪಟ್ಟಿ ಮಾಡಿ ಹೋದ್ರೆ ಅವಕ್ಕೆ ಒಂದು ದಿವಸ ಕಡಿಮೆ ಆಗುತ್ತೆ. ಆ ರೀತಿ ನಮ್ಮ ಸರ್ಕಾರ ರಾಜ್ಯದ ಅಧಿಕಾರಕ್ಕೆ ಬಂದಾಗ ಪ್ರಾಮಾಣಿಕವಾಗಿ ನಮ್ಮ ಸರ್ಕಾರ ಕೆಲಸವನ್ನು ಮಾಡಿದೆ. ಅದಕ್ಕೋಸ್ಕರ ಈ ಸಂಘಟನೆ ಮಜಬೂತ್ ಆದ್ರೆ ನಮ್ಮ ವ್ಯಕ್ತಿತ್ವ ಪಕ್ಷದಲ್ಲಿ ಕೂರಿಸ್ಕೊಂಡ್ರೆ ಬೆಳೆಯುತ್ತೆ. ಇಲ್ಲಿ ಯಾವುದೇ ಒಂದು ನಾವೆಲ್ಲ ಒಟ್ಟಾಗಿ ಒಂದಾಗಿ ಹೋಗಬೇಕಾಗಿದೆ. ಇವತ್ತು ಭಾರತೀಯ ಜನತಾ ಪಾರ್ಟಿ ಸಾಮಾನ್ಯ ಕಾರ್ಯಕರ್ತರ ಬೆಳೆಸತಕ್ಕಂಥ ಪಾರ್ಟಿ. ಹಾಗಾಗಿ ಇಲ್ಲಿ ನಾನು ದೊಡ್ಡವನು ದೊಡ್ಡವರಿಗೆ ಅಂದ್ರೆ ಯಾರೂ ಇಲ್ಲ. ಪಕ್ಷದ ಕಾರ್ಯಕರ್ತರ ಮಾತ್ರ ಅವಕಾಶ ಇರುತ್ತದೆ. ಎಂತ ಸಾಮಾನ್ಯ ಕಾರ್ಯಕರ್ತರು ಬೆಳೆಸಿದ್ದೇವೆ, ಅದು ಯಾರಿಂದಲೂ ಪಕ್ಷ ಇಲ್ಲ. ಕಾರ್ಯಕರ್ತರಿಂದ ಪಕ್ಷ ನಾವೆಲ್ಲ ಮರಿಬಾರ್ದು. ಕಾರ್ಯಕರ್ತರ ಪಕ್ಷಕ್ಕೆ ಆಸ್ತಿ, ಪಕ್ಷದ ಕಾರ್ಯಕರ್ತರ ನಾವೆಲ್ಲ ಪಕ್ಷವನ್ನು ಕಟ್ಟೋಣ ಅಂತ ಈ ಸಂದರ್ಭದಲ್ಲಿ ಈ ಸಂದರ್ಭದಲ್ಲಿ ಮಾತಾಡಲು ಅವಕಾಶ ಮಾಡಿಕೊಟ್ಟಂತ ಜಿಲ್ಲಾಧ್ಯಕ್ಷರು ಹಾಗೂ ನಂದೀಶ್. ದಾವಣಗೆರೆಯ ಸದಸ್ಯತ್ವ ಅಭಿಯಾನ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಸ್ನೇಹಿತರು ಆದ ರಾಜಶೇಖರಣ್ಣನವರೇ, ಮತ್ತೊಬ್ಬ ಹಿರಿಯರು, ನಮಗೆ ಹಲವಾರು ವಿಚಾರಗಳಲ್ಲಿ ನನ್ನ ಹಿರಿಯ ಸಹೋದರರಾಗಿ ಯಾವಾಗಲೂ ನಾವು ಏನಾದರೂ ಅವರು ಹೇಳಿದ್ದನ್ನ ಅಥವಾ ಪಕ್ಷದ ಪರವಾಗಿ ಕೇಳಿಲ್ಲ ಅಂದ್ರೂ ನಮಗೆ ಒಂದೊಮ್ಮೆ ಕಾರವಾಗೂ ಮಾತಾಡೋದು. ಆಮೇಲೆ ಸಹೋದರ ಪಾಲಪ್ಪ ಅಂತಕ್ಕಂಥ ರೇಣುಕಣ್ಣವರೇ, ಮತ್ತೊಬ್ಬ ಹಿರಿಯರು ಸ್ನೇಹಿತರಾದ ಮಲ್ಲಿಕಾರ್ಜುನರವರೇ, ಮಹಾನಗರದ ಸದಸ್ಯರು ಉಪ ಮಹಾಪೌರರಾದಂಥ ಪ್ರಸನ್ನರವರೇ, ವಿರೋಧ ಪಕ್ಷದ ನಾಯಕರಾದ ಪ್ರಸನ್ನರವರೇ, ಅಜಯ್ರವರೇ, ನಮ್ಮ ಸಹೋದರಿಯರು ಆದಂಥ ಯಶೋಧಕ್ಕನವರೇ, ನಾಗಣ್ಣವರೇ, ದಾವಣಗೆರೆ ಉತ್ತರದ ಅಭ್ಯರ್ಥಿ ಆಗಿದ್ದಂಥ ನಾಗಣ್ಣನವರೇ, ಹಿರಿಯರಾದ ಸತೀಶ್ ಅಣ್ಣನವರೇ, ಅನಿಲ್ ರವರೇ, ಅನ್ವೇಶ್ ರವರೇ, ಧನಂಜಯರವರೇ, ಹಾಗೂ ಇಲ್ಲಿರ್ತಕ್ಕಂಥ ಎಲ್ಲ, ವಿಶೇಷವಾಗಿ ಇವತ್ತು ಶ್ರಾವಣ ಮಾಸದ ಮಂಗಳವಾರ ಇರೋದು, ತಾಯಂದಿರು ಮಂಗಳ ಗೌರಿ ವ್ರತವನ್ನು ಮನೆಯಲ್ಲಿ ಮಾಡಿ ಬಂದಿರತಕ್ಕಂಥ ತಾಯಂದಿರಿಗೆಲ್ಲರಿಗೂ ಶುಭ ಹಾರೈಸಿ ಇಲ್ಲಿ ಬಂದಿರತಕ್ಕಂಥ ಎಲ್ಲ ನನ್ನ ಪಕ್ಷದ ಸ್ನೇಹಿತರು, ಸಹೋದರರು, ಪಕ್ಷದ ಪ್ರಮುಖರು, ಯುವ ಮೋರ್ಚಾ ಆಗ್ಬೋದು, ಎಲ್ಲ ಮೋರ್ಚಾಗಳ ಪದಾಧಿಕಾರಿಗಳು ಮತ್ತು ಮಂಡಲ ಪದಾಧಿಕಾರಿಗಳು ಹಾಗೂ ಮಾಧ್ಯಮದ ಸ್ನೇಹಿತರು. ಆಗಲೇ ರೇಣುಕಣ್ಣವರು ಮಾತಾಡ್ತಾ ತಿಳಿಸಿದ್ರು, ಭಾರತೀಯ ಜನತಾ ಪಕ್ಷ ಕಾರ್ಯಕರ್ತರ ಪಕ್ಷ ಅಂತಕ್ಕಂಥ ವಿಚಾರವನ್ನ ಆಗ್ಲೇ ಮಾತಾಡ್ತಾ ತಿಳಿಸಿದ್ರು. ಏನು 2000 ಹಿಂದೆ 11, 12, 13ರಲ್ಲಿ ಈ ಒಂದು ಚರ್ಚೆ ಆಗಿ 14ರಲ್ಲಿ ಪ್ರಾರಂಭ ಆಯಿತು ಮೊದಲನೆಯ ಸದಸ್ಯತ್ವ ಅಭಿಯಾನ. ಚರ್ಚೆಗಳು 2-3 ವರ್ಷಗಳ ಆಗಿತ್ತು. ಆದರೆ ಸದಸ್ಯತ್ವ ಅಭಿಯಾನ ಪ್ರಾರಂಭ ಆದಾಗ ಮೊದಲನೆಯ 2014ರಲ್ಲಿ 11 ಕೋಟಿಗೂ ಮೇಲ್ಪಟ್ಟು ಸದಸ್ಯತ್ವವನ್ನು ನಾವು ಮಾಡಿದ್ವಿ. ಆವಾಗ ನಮ್ಮ ರಾಜ್ಯದಿಂದ, ಕರ್ನಾಟಕದಿಂದ 74,88,000 ಸದಸ್ಯತ್ವವನ್ನು ನಾವು ಯಶಸ್ವಿಯಾಗಿ ಸದಸ್ಯರನ್ನು ನೋಂದಾಯಿಸಿದ್ವಿ. ಹಾಗೆ
2019ರಲ್ಲಿ ಮತ್ತೆ ಸದಸ್ಯತ್ವ ಅಭಿಯಾನವನ್ನ ಮತ್ತೊಮ್ಮೆ 2ನೇ ಬಾರಿಗೆ ಪ್ರಾರಂಭ ಮಾಡಿದಾಗ ಏನು 74,88,000 ಇತ್ತು, ಅದಕ್ಕೆ ಮತ್ತೆ 26,86,000 ಸೇರಿಸಿ 1,01,74,000 ಸದಸ್ಯತ್ವವನ್ನು ನಾವು ಕರ್ನಾಟಕದಲ್ಲಿ ಯಶಸ್ವಿಯಾಗಿ ನಮ್ಮ ಭಾರತೀಯ ಜನತಾ ಪಕ್ಷ ಇಡೀ ರಾಷ್ಟ್ರದಲ್ಲಿ 2019ರಲ್ಲಿ 18 ಕೋಟಿ ಸದಸ್ಯತ್ವವನ್ನು ಹೊಂದ್ಕೊಳ್ಳುತ್ತೆ. 18 ಕೋಟಿನಲ್ಲಿ ಕರ್ನಾಟಕದಿಂದ 1,01,74,000 ಸದಸ್ಯರನ್ನು ನಾವು ಹೊಂದಿದ್ದೇವೆ. ಇದು ಯಾರೋ ಒಬ್ಬರು ನಾವು ಸದಸ್ಯತ್ವ ಮಾಡ್ತೀವಿ ಅಂದ್ರೆ ಸಾಧ್ಯ ಇಲ್ಲ. ಇಡೀ ರಾಜ್ಯದಲ್ಲಿ ಪ್ರತಿಯೊಂದು ಬೂತ್ ಮಟ್ಟದಲ್ಲೂ ಸದಸ್ಯತ್ವ ಕಾರ್ಯಾಗಾರವನ್ನ ಅವತ್ತು ಯಶಸ್ವಿಯಾಗಿ ನಡೆಸಿ ಅದನ್ನ ಅರ್ಥ ಮಾಡಿಕೊಂಡು ನಮ್ಮ ಕಾರ್ಯಕರ್ತರು ಮನೆ ಮನೆ ಮುಟ್ಟಿ ಎಲ್ಲೆಲ್ಲಿ ಈ ಬಸ್ ಸ್ಟೇಷನ್ಸ್ ಇರ್ಬೋದು, ರೈಲ್ವೆ ಠಾಣೆಗಳಿರ್ಬೋದು, ಈ ರೀತಿಯಾದಂತಹ ಮಾಲ್ಗಳಿರ್ಬೋದು ಅಥವಾ ಮಾರ್ಕೆಟ್ಗಳಿರ್ಬೋದು ಅಂತ ಕಡೆ ಎಲ್ಲ ನಿಂತು ಕಿಯೋಸ್ಕ್ಗಳು ಹಾಕೊಂಡು ನಾವು ಸದಸ್ಯತ್ವವನ್ನು ನಾವೆಲ್ಲರೂ ನೋಂದಾಯಿಸ್ತೇವೆ. ಆದ ಕಾರಣ ಇವತ್ತು 2024ರಲ್ಲಿ ನಾವೇನು ಪ್ರಾರಂಭ ಮಾಡ್ತಿದ್ದೀವಿ, ಇದು 2030ರವರೆಗೂ ಇದು ಕಂಟಿನ್ಯೂ ಆಗುತ್ತೆ. ನಾನು ಬರ್ತಾ ಹಿರಿಯರಾದಂಥ ಮಾನ್ಯ ಸಿದ್ದೇಶಣ್ಣನವರಿಗೂ ಮಾತಾಡಿದ್ದೀನಿ. ಹಾಗೆ ಹರಿಹರ ಶಾಸಕರಾಗಿರ್ತಕ್ಕಂಥ ಸ್ನೇಹಿತರಾದಂಥ BB ಹರೀಶಣ್ಣನವರಿಗೂ ನಾನು ನಿನ್ನೆ ಮಾತಾಡಿದ್ದೀನಿ. ಹಾಗೆ ನಾನು ಜಿಲ್ಲಾಧ್ಯಕ್ಷರು ಮತ್ತೆ ಪ್ರಧಾನ ಕಾರ್ಯದರ್ಶಿಗಳಲ್ಲಿ ಮತ್ತೆ ವಿನಂತಿಸಿದ್ದೀನಿ, ಎಲ್ಲ ಮಂಡಲಗಳಿಂದ ಪೂರ್ಣವಾಗಿ ಇದರಲ್ಲಿ ಸಹಕಾರ ಕೊಡಬೇಕು ಅಂತ. ಅದು ಏನು ಎಲ್ಲ ಮಂಡಲಗಳಿಂದ ಈಗಾಗಲೇ ನಾವು ವರದಿಯನ್ನ ತಗೊಂಡಿದ್ದೀರಿ, ಯಾವ ಮಂಡಲದಿಂದ ಏನು ಆಗಿದೆ ಅಂತಕ್ಕಂಥದ್ದು. ಬಂಧುಗಳೇ, ಇದು ಸದಸ್ಯತ್ವ ಅಭಿಯಾನವನ್ನ 2024 ಇವತ್ತು ಏನು ನಾವು ದಾವಣಗೆರೆಯಲ್ಲಿ ಜಿಲ್ಲಾ ಕೇಂದ್ರದಲ್ಲಿ ಜಿಲ್ಲಾ ಕಾರ್ಯಾಲಯದಲ್ಲಿ ಮಾಡಿದ್ದೀರಿ. ಆಗ್ಲೇ ವೆಂಕಣ್ಣ ಅವರು ಹೇಳಿದ್ರು, ಮೊನ್ನೆ ನಾವು ರಾಜ್ಯ ಮಟ್ಟದ ಸದಸ್ಯತ್ವ ಅಭಿಯಾನವನ್ನು ಕಾರ್ಯಾಗಾರವನ್ನು ರಾಜ್ಯದಲ್ಲಿ ಬೆಂಗಳೂರಿನಲ್ಲಿ ನಾವು ಮಾಡಿದ್ದೀವಿ. ನಾಳೆ 28, 29, 30 ಈ 3 ದಿನಗಳ ಕಾಲ ನಾವು ನಮ್ಮ ಮಂಡಲವಾರು ದಾವಣಗೆರೆ ಜಿಲ್ಲೆಯಲ್ಲಿ ಬರ್ತಕ್ಕಂಥ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ 7 ವಿಧಾನಸಭಾ ಕ್ಷೇತ್ರಗಳು ಈ ಜಿಲ್ಲೆಗೆ ಬರ್ತವೆ. ಈ 7 ವಿಧಾನಸಭಾ ಕ್ಷೇತ್ರದಲ್ಲಿ ನಾಳೆ, ನಾಳಿದ್ದು, ಆಚೆ ನಾಳಿದ್ದು ಅಂದ್ರೆ 28, 29, 30ರಂದು ಸ್ಥಳ, ಸಮಯ ಮತ್ತೆ ಆ ಮಂಡಲದ ಬೂತ್ ಮಟ್ಟದ ಅಧ್ಯಕ್ಷರಿಗೂ ಮೇಲ್ಪಟ್ಟಂತ ಎಲ್ಲಾ ಪದಾಧಿಕಾರಿಗಳು ಭಾಗವಹಿಸ್ತಕ್ಕಂಥ ಸದಸ್ಯತ್ವ ಅಭಿಯಾನವನ್ನ, ಒಂದು ಕಾರ್ಯಾಗಾರವನ್ನ ಮಂಡಲ ಮಟ್ಟದಲ್ಲಿ ನಾಳೆ, ನಾಳಿದ್ದು, ಆಚೆ ನಾಳಿದ್ರಲ್ಲಿ ನಡಿಬೇಕು. 31ನೇ ತಾರೀಕು ಬಹುಶಃ ಅಲ್ಲೆಲ್ಲ ಮಹಾನಗರ ಪಾಲಿಕೆ ಸದಸ್ಯರು ಎಲ್ಲರೂ ಇರ್ತಕ್ಕಂಥ ಎಲ್ಲ ಪ್ರಮುಖರು ಗಮನಿಸಬೇಕಾದಂಥದ್ದು 31ನೇ ತಾರೀಕು ಪ್ರತಿ ಬೂತ್ ನಲ್ಲಿ ರಾಜ್ಯದ 58,800 ಬೂತ್ ಏನಿದೆ, ಎಲ್ಲಾ ಬೂತ್ ನಲ್ಲೂ ಬೂತ್ ಸಮಿತಿಗಳವರು 31ನೇ ತಾರೀಕು ಆ ಬೂತ್ ಮಟ್ಟದಲ್ಲಿ ಒಂದು ಸಭೆ ಸೇರ್ಬೇಕು ಅಂತಕ್ಕಂಥ ನಿರ್ಣಯ ಮತ್ತೆ ನಿರ್ದೇಶನ ನಮಗೆ ಕೇಂದ್ರದ ರಾಷ್ಟ್ರೀಯ ಅಧ್ಯಕ್ಷರು ಆದಂತ JP ನಡ್ಡಾರವರು ಮತ್ತೆ ಪ್ರಧಾನಮಂತ್ರಿಗಳಾದಂತ ಮಾನ್ಯ ನಮ್ಮೆಲ್ಲರ ಹೆಮ್ಮೆ ನಾಯಕರಾದಂತ ನರೇಂದ್ರ ಮೋದಿಜಿರವರು ಮತ್ತೆ ಅಮಿತ್ ಶಾ ಜಿರವರು ತಿಳಿಸಿದ್ದಾರೆ. ನಾವು ಏನು ಸದಸ್ಯತ್ವ ಅಭಿಯಾನದ ಗುರಿ ಇಟ್ಕೊಂಡಿದ್ದೀರಿ, ಮೊನ್ನೆ ರಾಜ್ಯಾಧ್ಯಕ್ಷರು ಮಾಧ್ಯಮದ ಅಲ್ಲಿ ಘೋಷಣೆಯನ್ನು ಮಾಧ್ಯಮದ ಮೂಲಕವಾಗಿ ಇಡೀ ರಾಜ್ಯದ ಎಲ್ಲಾ ಕಾರ್ಯಕರ್ತರಿಗೆ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ನಮ್ಮ ಗುರಿ ಇರ್ತಕ್ಕಂಥದ್ದು ರಾಜ್ಯ ಮಟ್ಟದಲ್ಲಿ ಒಟ್ಟಾರೆ 1,50,00,000 ಈ ಸರಿ ಗುರಿ ಮುಟ್ಟಬೇಕು ಅಂತಕ್ಕಂಥದ್ದು ಗುರಿನೂ ಕೊಟ್ಟಿದ್ದಾರೆ. ನಾವು ಮನೆ ಕೊಟ್ಟುವ ಮೂಲಕವಾಗಿ, ನಾನು ಮೊನ್ನೆ ಹೀಗೆ ಈ ಜವಾಬ್ದಾರಿ ಆದ್ಮೇಲೆ ಎಲ್ಲರ ಹತ್ರ ಸುಮಾರು ಹಲವಾರು ಶಾಸಕರುಗಳ ಹತ್ರ ನಾನು ಚರ್ಚೆ ಮಾಡ್ತೀನಿ. ನನಗೆ ಕೆಲವು ಶಾಸಕರು ಹೇಳಿದ್ರು, ನೂತನವಾಗಿ ಶಾಸಕರಾಗಿರ್ತಕ್ಕಂಥ 2019ರಲ್ಲಿ 2014ರಲ್ಲಿ ಇದರಲ್ಲಿ ಭಾಗವಹಿಸಿದಂಥವ್ರು ಅವ್ರು ಹೇಳ್ತಾ ಇದ್ರು, ನಮ್ಗೆ ಈ ಒಂದು ಸದಸ್ಯತ್ವ ಅಭಿಯಾನವನ್ನ ಕೊಟ್ಟರು, ನಾ ಸುಮ್ನೆ ಮನೆಗೆ ಹೋದ್ರೆ, ಈಗ ತಾಯಂದಿರೇನೋ ಗೌರಿ ಹಬ್ಬ ಇದೆ ಮನೆಗೆ ಕುಂಕುಮಕ್ಕೆ ಅಂತ ಬೇರೆ ಮನೆಯವ್ರನ್ನೆಲ್ಲರೂ ಕರೀತಿಲ್ಲ, ತಾವು ಹೋಗ್ತೀವಿ. ನಾವ್ ಯಾರಾದ್ರೂ ಏನಾದ್ರೂ ಹೋದ್ರೆ ಏನಕ್ಕಪ್ಪ ಬಂತೀರ ಅಂತೀರಿ.
ಆದ್ರೆ ಈ ಒಂದು ಸದಸ್ಯತ್ವ ಅಭಿಯಾನದ ವಿಚಾರವನ್ನ ನಾವು ಇಟ್ಕೊಂಡು ಮನೆಗೆ ಹೋಗಿ ಕೂತ್ಕೊಂಡಾಗ ನನ್ನ ಹಲವಾರು ಮಿತ್ರರು ಚರ್ಚೆ ಮಾಡ್ತಾ ಹೇಳ್ತಾ ಇದ್ರು, ಮನೆಗೆ ಹೋಗಿ ಒಂದು ಆ ಬೀದಿಯಲ್ಲಿ ಇರ್ತಕ್ಕಂಥ ಎಲ್ಲ ಮನೆಯವರು ಒಂದು ಮನೆಯಲ್ಲಿ ಸೇರೋದು ಅಥವಾ ಆ ಗ್ರಾಮದಲ್ಲಿ ಇರ್ತಕ್ಕಂಥವ್ರು 4 ಕಡೆ ಸೇರಿ ಚರ್ಚೆ ಮಾಡಿದಾಗ ಸಂಪರ್ಕ ಬೆಳೆದು ನಮ್ಮಲ್ಲಿ ಈಗಿರ್ತಕ್ಕಂಥ ಶಾಸಕರುಗಳ ಪೈಕಿ ಸುಮಾರು ಒಂದು 4-5 ಜನ ಶಾಸಕರು ನಾವು ಇದೇ ಕಾರ್ಯಕ್ರಮವನ್ನ ಯಶಸ್ವಿ ಮಾಡಿದ್ರಿಂದ ನಮ್ದು ಆಯ್ತು, ಈ ಕಾರ್ಯಯೋಜನೆ ಯಶಸ್ಸಾಯಿತು ಅಂತಕ್ಕಂಥದ್ದು ತಿಳಿಸಿದ್ದಾರೆ. ನಮ್ಮ ಜಯಕ್ನವ್ರೊಬ್ಬರೇ ಚಪ್ಪಾಳೆ ಹೊಡಿತಿದ್ದಾರೆ, ರಾಜ್ಯ ಮಹಿಳಾ ಮೋರ್ಚಾ ಉಪಾಧ್ಯಕ್ಷ. ಇದು ನಮ್ಮ ಶಾಸಕರುಗಳು ಹಲವಾರು ಶಾಸಕರುಗಳ ಅಭಿಪ್ರಾಯ ಆಗಿದೆ. ಅಂದ್ರೆ ಹೊಸದಾಗಿರ್ತಕ್ಕಂಥವ್ರು ಈಗಾದ್ರೆ ಹಳಬರಲ್ಲೂ ಮನೆ ಪರಿಚಯ, ಮನೆ ಸಂಪರ್ಕ, ಮನೆಗೆ ಹೋಗಿ ಅಲ್ಲಿ ಕಷ್ಟ ಏನು, ಅಲ್ಲಿ ಅವರ ವಿಚಾರವೇನು, ಅಲ್ಲಿ ಆಗಿರ್ತಕ್ಕಂಥ ಅಭಿವೃದ್ಧಿಯ ಯೋಜನೆಗಳು ಅವರ ಕಲ್ಪನೆಯಂತೆ ಆಯ್ತಾ ಅಂತಕ್ಕಂಥ ಚರ್ಚೆಗೆ ಇದೊಂದು ಸುವರ್ಣ ಅವಕಾಶ ಬಂಧುಗಳು. ಇದನ್ನ ನಾವು ನಮ್ಮ ಭಾಜಪದ ಕಾರ್ಯಕರ್ತರಾಗಿರ್ತಕ್ಕಂಥವ್ರು ಇದನ್ನ ಸಂಪೂರ್ಣವಾಗಿ ಸದುಪಯೋಗ ಪಡಿಸ್ಕೋಬೇಕು ಅಂತಕ್ಕಂಥ ವಿಚಾರವಾಗಿ ನಾವೆಲ್ಲರೂ ಇಲ್ಲಿ ಸೇರಿದ್ದೀರಿ. ಇನ್ನು ಮುಂದಿನ ಯೋಜನೆಗಳ ಬಗ್ಗೆ ಯಾವ ರೀತಿ ಇದು ನಂಬರು ಸಹ ಮಾಧ್ಯಮದವ್ರಿಗೆ ಎಲ್ರಿಗೂ ಗೊತ್ತಿದೆ, ಯಾವ ರೀತಿ ನಂಬರ್ ಅನ್ನ ಡಯಲ್ ಮಾಡ್ಬೇಕು. ಬಹುಶಃ ನಂಬರ್ ತಮಗೆ ಬಂದಿದೆ, ಕೈಪಿಡಿ ಬಂದಿದೆ ಅಂತ ಅನ್ಕೊಳ್ತೀವಿ. ಕೈಪಿಡಿಯಲ್ಲಿ ಸಂಪೂರ್ಣ ಮಾಹಿತಿ ಇದೆ. ಏನೊಂದು ನಂಬರ್ ಇದೆ, ಆ ನಂಬರ್ ಅನ್ನ 8800002024 ಇನ್ನೊಂದೊಮ್ಮೆ ಹೇಳ್ಬೋದಾ? 88002024 ನಮ್ಮ ವರ್ಷ ಗುರ್ತಿಟ್ಕೊಂಡ್ರೆ ಸಾಕು, ಮುಂದಿನ ನಮ್ದು ಸದಸ್ಯತ್ವ ಅಭಿಯಾನ 2030 ಆಗ್ಬೋದೇನೋ ಅಂತ ನಾವೊಂದು ನಿರೀಕ್ಷೆಯಲ್ಲೂ ಇರ್ಬೋದೇನೋ. ಸೊ ಅದರಿಂದ ಈ ಒಂದು ಸದಸ್ಯತ್ವ ಅಭಿಯಾನವನ್ನ ಅತಿ ಯಶಸ್ವಿಗೊಳಿಸೋಣ ಅಂತ ಮಾತ್ರ ತಿಳಿಸ್ತಾ, ಇನ್ನು ರಕ್ಷಕರ ಏನಾದ್ರು ಮಂಜುನಾಯಕಣ್ಣನವರು, ಬಸವರಾಜ್ ಬಿಟ್ಕಂಪಿನವರು, ಅವರು ಮಾತ್ರ ಅಲ್ಲ, ರೇಣುಕಣ್ಣವರು ಇದ್ರು, ಹಲವಾರು ಜನ ದಾವಣಗೆರೆ ಮಲ್ಲಿಕಾರ್ಜುನ ಅಣ್ಣವರು ಇದ್ರು, ಹಲವಾರು ಜನ ಮೈಸೂರು ಚಲೋ ಪಾದಯಾತ್ರೆಯಲ್ಲಿ ನಾವಂತೂ ಆ 8 ದಿನ ನಾವು ಮನೆ ಕಡೆಗೆ ಹೋಗ್ಲಿಲ್ಲ. ಅಲ್ಲೇ ಬೆಳಗ್ಗೆ ಎದ್ದು ಒಂದು ಊಟದ ವ್ಯವಸ್ಥೆ ಇರ್ತಿತ್ತು, ಜೊತೆಗೆ ಅಲಂಕಾರದ ಗಮನಿಸ್ತಿದ್ರಿ. ವಸತಿದು ನಾವು 1 ವಾರ 10 ದಿನದ ಮೊದಲು ವಸತಿ ಎಲ್ಲೆಲ್ಲಿ ಹೋಗ್ಬೇಕು ಅಂತ ರೂಟ್ ಮಾಡಿ ಮಾರ್ಕಿಂಗ್ ಮಾಡಿ ಅಲ್ಲಿ ವಸತಿಗೆ ಏನ್ ಮಾಡ್ಬೇಕು ಅಂತಕ್ಕಂಥದ್ದು 10-15 ದಿನಗಳ ತಯಾರಿ ಆಯ್ತು. ಸೊ ಬಹಳ ಯಶಸ್ಸಾಗೋದಕ್ಕೆ ನನಗೆ ಸನ್ಮಾನ ಮಾಡಕ್ ಬಂದ್ರು ನಮ್ಮ ಜಿಲ್ಲೆಯವರು. ಇದು ನಮಗೆ ಸಲ್ಬೇಕಾದಂತ ಸನ್ಮಾನ ಅಲ್ಲ, ಇದು ರಾಜ್ಯಾಧ್ಯಕ್ಷರು ಮೊದಲು ಹಾಗೂ ಪ್ರತಿಯೊಬ್ಬ ಬಿಜೆಪಿಯ ಕಾರ್ಯಕರ್ತರು ಸಲ್ಬೇಕು. ಯಾಕಂದ್ರೆ ನಮ್ಮ ಕಾರ್ಯಕರ್ತರ ಉತ್ಸಾಹ, ನಾನು ಅಧ್ಯಕ್ಷರ ಹತ್ರ ಮಾತಾಡ್ತಾ ಚರ್ಚೆ ಮಾಡ್ತಿದ್ವಿ, ಏನು ನಾವು ಕಾರ್ಯಕರ್ತರಲ್ಲಿ ಎಲ್ಲೋ ಒಂದು ಕಡೆ ಸ್ವಲ್ಪ ಉತ್ಸಾಹ ಕುಗ್ಗಿದೆ ಅಣ್ಣ, ನಾವು ಕಾರ್ಯಕರ್ತರಲ್ಲಿ ಉತ್ಸಾಹ ನೋಡ್ಬೇಕು ಅಂದ್ರೆ ನಾವು ಆ ಒಂದು ತಯಾರಿಗಳ ಕೊನೆ ಆಗ್ತಿದ್ದಾಗ ಮತ್ತೆ ಪ್ರಾರಂಭ ಮಾಡಿದ್ಮೇಲೆ ಯಾರೋ ಒಬ್ಬರು ನನ್ನಂತ ಕಾರ್ಯಕರ್ತ ಮನೇಲಿ ಕೂತ್ಬಿಟ್ಟಿದ್ದೆ ಅನ್ಕೊಂಡ್ರೆ ಟಿವಿ ಮಾಧ್ಯಮದ ಅಥವಾ ಸೋಷಿಯಲ್ ಮೀಡಿಯಾದಲ್ಲೂ ನೋಡ್ದಂತವನು ತಕ್ಷಣ ಎದ್ದು ಬಿದ್ದು ಓಡ್ ಬರ್ಲೇಬೇಕು ಅಂತ ಬಂದಿದ್ದಾನೆ ಅಲ್ಲಿ. ಅಂದ್ರೆ ನೋಡಿದಂತ ಕಾರ್ಯಕ್ರಮದಲ್ಲಿ ನಡೀತಿದ್ದಂತ ಉತ್ಸಾಹ ಮತ್ತೆ ಆ ರೀತಿ ಸಾವಿರಾರು ಜನ ಬಂಧುಗಳೇ ಇವತ್ತು ತಿಳಿಸ್ಲೇಬೇಕಾಗತ್ತೆ ದಾವಣಗೆರೆಯ ಮುಖಂಡರಿಗೆ. ಒಂದು ದಿನ ಪ್ರತಿದಿನ ನಿತ್ಯ ರೇಣುಕಣ್ಣವರು ಸಾಕ್ಷಿ ಆಗಿರ್ತಿದ್ರು, ಅವರು ನಮ್ಮ ಊಟ ಮಾಡೋರು. ದಿನನಿತ್ಯ ಏನು ನಾವು ಪ್ರಾರಂಭ ಮಾಡೋದ್ರಿಂದ ಕೊನೆ ದಿನದವರೆಗೂ ಬಹುಶಃ ಒಂದೊಂದು ದಿನಕ್ಕೆ 40,000 ರಿಂದ 50,000 ಜನ ಊಟ ಮಾಡೋರು. ಒಟ್ಟು ನಾವು 40,000 ರಿಂದ 50,000 ಜನ ರೇಣುಕಣ್ಣ. ಮಧ್ಯಾಹ್ನ ಒಂದೊಂದು ದಿನ ನಾವು ಏನು ಅಡಿಗೆ ಮಾಡಿರ್ತಿದ್ರು, ಅಡಿಗೆ ಮನೆಯಲ್ಲಿ ಅಲ್ಲೇ ನಿಂತ್ಕೊಂಡು ನಾವು ಅಡಿಗೆ ಮಾಡಿಸ್ತಿದ್ರೆ ಇದು ಹಂಚ್ಕೊಳ್ಳೇಬೇಕಾಗುತ್ತೆ. 150 kg ಪಾತ್ರೆಗೆ ಅಕ್ಕಿ ಹಾಕಿದ್ರೆ 1 ರೌಂಡ್ ಹಿಂಗ್ ಬಂದ್ರೆ ಸಾಕಾಗ್ತಿರ್ಲಿಲ್ಲ. ಒಂದು ದಿನ ಶಾರ್ಟೇಜ್ ಆಗೋಯ್ತು. ನಾನು ಅಡಿಗೆ ಮನೆ ಒಳಗಡೆ ನಿಂತು ಆ ಅನ್ನ ಮಾಡಿಸ್ತಿದ್ರೆ, ಯುವಮೋರ್ಚಾದವ್ರು ಎಲ್ಲರೂ ಇದ್ದಾಗ ಅಡಿಗೆ ಮಾಡಿಸ್ತಿದ್ರೆ 150 kg 200 kg ಅಕ್ಕಿ ಹಾಕತಕ್ಕಂಥ ಪಾತ್ರೆಯಲ್ಲಿ 1 ರೌಂಡ್. ಅದು ಹೇಗೆ ಅಂದ್ರೆ 3 ಪಾತ್ರೆಗಳು, 3 ಒಂದೊಂದು ಒಲೆಗೆ ಸೌದೆ ಬಿಟ್ಟು 4 ದೊಡ್ಡ ಸಿಲಿಂಡರ್ ಕನೆಕ್ಷನ್ಸ್, ದೊಡ್ಡ ಸ್ಟವ್ಗಳು ಅಷ್ಟು ಇಟ್ಕೊಂಡು ನಾವು ಬಿಸಿ ನೀರು ಕುದಿಸ್ತಾ ಇರೋದು. ಅಕ್ಕಿ ಹಾಕಿದ 20 ನಿಮಿಷಕ್ಕೆ ಅದು ಖಾಲಿ ಆಗ್ಬಿಟ್ಟಿರೋದು. 20 ನಿಮಿಷನೂ ಬರ್ತಿರ್ಲಿಲ್ಲ.
ನಾವು 3 ಪಾತ್ರಗಳು ಆಲ್ಟರ್ನೇಟಿವ್ ಆಗಿ ಇಟ್ಕೊಂಡು ಮಾಡ್ತಿದ್ರು ಅದು ನಮಗೆ ಎಲ್ರಿಗೂ ತಲುಪಕ್ಕೆ ಆಗ್ತಿರ್ಲಿಲ್ಲ ಆ ಮಟ್ಟಕ್ಕಿತ್ತು. ಆದ್ರೂ ಯಾರೊಬ್ಬ ಕಾರ್ಯಕರ್ತ ಆಗ್ಲಿ ಬಂದಂಥವ್ರು, ಯಾವೊಬ್ಬ ನಮ್ಮ ಮಾಧ್ಯಮದ ಸ್ನೇಹಿತರು ಇರ್ಬೋದು, ಎಲ್ಲರಿಗೂ ಸುಸೂಕ್ತವಾದಂಥ ಊಟದ ವ್ಯವಸ್ಥೆ ಮತ್ತೆ ಆ ರೀತಿಯಾದಂಥ ಹಳ್ಳಿ ಗ್ರಾಮಗಳಿಂದ ಬರೋರು ಜನ ಏನಾದ್ರೂ 20,000ಕ್ಕೆ ನಾವು ಅಡುಗೆ ಮಾಡಿಸಿದ್ರೆ 30,000 ಆಗೋದು. 25,000 ಅನ್ಕೊಂಡು ನಾವು ಮಾಡಿದ್ರೆ ಅದು ಇನ್ನೊಂದು 10,000 8,000 ಜಾಸ್ತಿ ಆಗೋದು. ಇದನ್ನ ಮಾಡಿ ಯಶಸ್ವಿ ಮಾಡಿದ ಕೀರ್ತಿ ಭಾರತೀಯ ಜನತಾ ಪಕ್ಷದ ಪ್ರತಿಯೊಬ್ಬ ಕಾರ್ಯಕರ್ತರಿಗೆ ಸಲ್ಲಬೇಕು ಅಂತಕ್ಕಂಥ ತಮಗೆಲ್ಲರಿಗೂ ಅಭಿನಂದನೆಗಳನ್ನ ತಿಳಿಸ್ತಾ, ಈಗ ಇನ್ನ ಮುಂದಿನ ಕಾರ್ಯಾಗಾರವನ್ನ ಮಾಧ್ಯಮದ ಸ್ನೇಹಿತರಿಗೆ ಧನ್ಯವಾದಗಳನ್ನ ತಿಳಿಸುವ ಮೂಲಕವಾಗಿ ಮುಂದಿನ ಕಾರ್ಯಾಗಾರವನ್ನ ನಡೆಸಬೇಕು ಅಂತಕ್ಕಂಥದ್ದು ಒಂದು ಕೊನೆಯ ಮಾತ್ರ ಹೇಳಿ ನಾನು ಮಾತು ತಿಳಿಸ್ತೇನೆ. ಯಾರ್ಯಾರು ನಾವು ಇರ್ಬೋದು, ನಾನು ಸಹ ಒಂದು ರೀತಿಯಲ್ಲಿ ಧನ್ಯವಾದಗಳನ್ನ ಬರ್ತೀನಿ ತಮಗೆ. ನಾನು ಸಹ ಈ ವಿಚಾರದಲ್ಲಿ ಸ್ವಲ್ಪ ನಮ್ಮ ದಾವಣಗೆರೆಯ ವಿಚಾರವಿರ್ಬೋದು, ರಾಜ್ಯದಲ್ಲಿ ಕೆಲವು ಜಿಲ್ಲೆಗಳಲ್ಲಿ ಏನೋ ಸ್ವಲ್ಪ ಮಟ್ಟಿಗೆ ಒಂದು ಸಣ್ಣ ಪುಟ್ಟ ಸಮಸ್ಯೆಗಳು, ಅದರಿಂದ ಪರಿಣಾಮಗಳು ಪಡೆದಂತ ಒಂದು ವಸ್ತುವನ್ನ ನಾವು ಕಳ್ಕೊಳ್ತಕ್ಕಂಥದ್ದಾಗಿದೆ. ನಾವು ಪುನಃ ರಾಜ್ಯದಲ್ಲಿ ಬರೀ ರಾಜ್ಯದ ಮಟ್ಟದಲ್ಲ, ಪುನಃ ನಾವು ನಗರ ಪಾಲಿಕೆವಿರ್ಬೋದು, ಮಹಾನಗರವಿರ್ಬೋದು, ಅಥವಾ ನಗರಸಭೆ ಇರ್ಬೋದು, ಗ್ರಾಮ ಪಂಚಾಯತ್ ಇರ್ಬೋದು, ಯಾವುದೇ ಗೆಲ್ಲಬೇಕು ಅಂದ್ರೆ ನಾವು ಎಲ್ಲರೂ ಒಗ್ಗಟ್ಟಿಂದ ಹೆಜ್ಜೆ ಹಾಕಿದಾಗ ಮಾತ್ರ ಸರಿ. ಇದನ್ನ ಸರಿಪಡಿಸ್ತಕ್ಕಂಥದ್ದು ನಮ್ಮ ರಾಜ್ಯಾಧ್ಯಕ್ಷರು ಸಾಕಷ್ಟು ರೀತಿ ಅದನ್ನೇನು ಪ್ರಯತ್ನ ಪಡ್ಬೇಕು ಅದನ್ನ ಪಡ್ತಾರೆ, ಸರಿಪಡಿಸ್ತಾರೆ. ಆದ್ರೆ ನಾವು ಕಾರ್ಯಕರ್ತರು ಮಾಡ್ಬೇಕಾದಂತ ಕೆಲಸ ಏನು ನಾನೀಗ ರಾಜಣ್ಣವರು ಈರಣ್ಣವರು ಎಲ್ಲಿದ್ದಾರೆ? ಇಲ್ಲೇ ಇದ್ದಾರೆ. ಮತ್ತೆ ಅಕ್ಕ ಅವರು, ನಮ್ಮ ರವಿಯಣ್ಣನವರ ಮಗಳು, ಎಲ್ಲರೂ ಹೋಗಿ ನಮ್ಗೆ ಈಗ ಮಸಾಲ ದೋಸೆ ಬೆಣ್ಣೆ ದೋಸೆ ಕುಟ್ರೇಶ್ವರದಲ್ಲಿ ತಿನ್ಸ್ ಬಂದ್ರಿ. ಆಗ ನಮ್ಗೆ ಅನ್ಸೋದು, ನಾವು ಈ ಸಮಸ್ಯೆಯನ್ನ ಕುಟ್ರೇಶ್ವರದಲ್ಲಿ ಮಾತಾಡೋದು ಬೇಡ. ಈ ಸಮಸ್ಯೆಯನ್ನ ಮಾತಾಡ್ಬೇಕಾದಂತ 4 ಗೋಡೆ ಮಧ್ಯದಲ್ಲಿ ಎಲ್ಲಿ ಮಾತಾಡ್ಬೇಕು ಅಲ್ಲಿ ಮಾತಾಡಿ ಮುಂದಿನ ನಮ್ಮ ಕರ್ತವ್ಯವನ್ನ ನಾವು ಮಾಡೋಣ. ನಮ್ಮ ಕರ್ತವ್ಯನ ಈಗಾಗಲೇ ರೇಣುಕಣ್ಣವ್ರು ಹೇಳಿದ್ರು, ನಾ ಶಾಸಕರಿಂದ ಅವ್ರ ಜೊತೆ ನಾನು ಶಾಸಕನಿದ್ದೆ. ಆದ್ರೆ ಅದಾದ್ಮೇಲೆ ಬೇರೆ ಪಕ್ಷದಿಂದ ಬಂದಾಗ ನನಗೆ ಆ ಕಾನ್ಸ್ಟಿಟ್ಯೂನ್ಸಿ ನನಗೆ ಖಾಲಿ ಮಾಡಿಸಿ ಅವರಿಗೆ ಸೀಟು ಕೊಟ್ಟರು. ನನಗೆ ಸೀಟು ಇಲ್ಲ, ನನಗೆ ಅವಕಾಶನೂ ಇಲ್ಲ. ಕಳೆದ ಚುನಾವಣೆಯಲ್ಲಿ ನಾನು ನಿಂತೂ ಇಲ್ಲ. ಆದ್ರೂ ನನ್ನ ಪಕ್ಷ ನನ್ನ ತಾಯಿ ಅಂತ ಹೇಳಿದ್ರು ಬೇರೆ ಪಕ್ಷದವರು, ಬನ್ನಿ ನೀವು ಗೆಲ್ತೀರಿ, ಸರ್ವೆ ರಿಪೋರ್ಟಿಂಗ್ ಇದೆ. ನಾ ಹೇಳಿದೆ, ನಾನು ಯಾವ ವೈಚಾರಿಕವಾಗಿ ನಾನು ರಾಜಕಾರಣಕ್ಕೆ ಬಂದಿದ್ದೀನೋ ಆ ವೈಚಾರಿಕ ಅಡಿಯಲ್ಲಿ ನಾನು ಇಲ್ಲಿ ಇರ್ತೇನೆ ಅಂತಕ್ಕಂಥದ್ದು ಎದ್ದು ಕೆಲಸ ಮಾಡ್ತೀನಿ. ನಮಗೆ ಈ ಒಂದು ನಾವು ನಮ್ಮ ಪಕ್ಷದ ಗುರಿ, ನಮ್ಮ ಪಕ್ಷದ ಎಜೆಂಡಾ ವೈಚಾರಿಕವಾಗಿ ನಾವು ನಮ್ಮ ಪಕ್ಷವನ್ನ ಕಟ್ಟಿರ್ತಕ್ಕಂಥದ್ದು, ರಾಷ್ಟ್ರ ಮೊದಲು ಅಂತಕ್ಕಂಥ ತತ್ವದಿಂದ ನಾವು ಪಕ್ಷ ಕಟ್ಟಿರ್ತಕ್ಕಂಥದ್ದು, ನಮ್ಮ ಹಿರಿಯರು ಕಟ್ಟಿರ್ತಕ್ಕಂಥದ್ದು. ನಾವುಗಳು ಇದರಲ್ಲಿ ಸದಸ್ಯರಾಗಿರ್ತಕ್ಕಂಥದ್ದು ನಮ್ಮ ಹೆಮ್ಮೆ. ಈ ಒಂದು ಕಾರ್ಯಾಗಾರದಲ್ಲಿ ಏನಿವತ್ತು ಭಾಗವಹಿಸಿದ್ದೀರ, ನಾವೆಲ್ಲರೂ ಈ ಒಂದು ಕಾರ್ಯಯೋಜನೆಯನ್ನ ಯಶಸ್ವಿಗೊಳಿಸೋಣ. ಈಗಾಗಲೇ ವರದಿ ತಗೊಂಡಿದ್ದೀರಿ, ಯಾರ್ಯಾರು ಪ್ರಧಾನ ಕಾರ್ಯದರ್ಶಿಗಳು ಮಾತ್ರ ಬಂದಿದ್ದಾರೆ, ಯಾರ್ಯಾರು ಅಧ್ಯಕ್ಷರು ಮಾತ್ರ ಬಂದಿದ್ದಾರೆ, ಎಲ್ಲರಿಗೂ ಖುದ್ದು ನಾನು ಮಾತಾಡ್ತೇನೆ. ಮತ್ತೆ ನಮ್ಮ ಜಿಲ್ಲಾಧ್ಯಕ್ಷರಿಂದ ಏನೇನು ಅದಕ್ಕೆ ಸಹಕಾರ ಬೇಕೋ ಜಿಲ್ಲಾ ಸಮಿತಿಯಿಂದ ಅದನ್ನು ಪಡಿತೀರಿ. ಮತ್ತೆ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಹಿರಿಯ ನಮ್ಮ ಪಕ್ಷದ ಯಾರು ಮುಖಂಡರಿದ್ದಾರೆ ಅವ್ರ ಹತ್ರನೂ ಚರ್ಚೆ ಮಾಡಿ ಪಕ್ಷವನ್ನು ಆಗೋಯ್ತು, ಒಬ್ಬರಿಗೊಬ್ಬರಿಗೆ ಎಲ್ಲಾನು ಆಗೋಯ್ತು. ಈಗ ಮುಂದಕ್ಕೆ ಒಂದೇ ಗುರಿ ಇರಬೇಕು, ನಾವು ಪ್ರತಿ ಬೂತಲ್ಲಿ ಗೆಲ್ಬೇಕು ಅಂತಕ್ಕಂಥದ್ದು ಗುರಿ ಇಟ್ಟು ಹೆಜ್ಜೆ ಹಾಕೋಣ ಅಂತ ತಿಳಿಸ್ತಾ, ಇದನ್ನ ನೀವು ಪ್ರೆಸೆಂಟೇಶನ್ ಕೊಡ್ತೀರಾ ರಾಜಣ್ಣ? ನಾವೇ ಕೊಡ್ತೀವಿ ಎಲ್ಲ, ನಾವೇನೆ ಇಷ್ಟು ಮಾಡೋಣಲ್ಲ. ಭಾಷಣ ರಾಜಕಾರಣದ ಭಾಷಣ ಅಲ್ಲ, ನಾನು ಹೃದಯದಿಂದ ಮಾತಾಡಿರ್ತಕ್ಕಂಥ ವಾಕ್ಯ. ನಂದು ಯಾವುದೋ ರಾಜಕಾರಣದ ಭಾಷಣಗಳು ಬರೋಲ್ಲ, ನನ್ನ ಭಾಷಣ ಅಂತೂ ಬರೋದೇ ಇಲ್ಲ. ನನ್ನ ಭಾಷಣಕಾರ ಅಲ್ಲೂ ಅಲ್ಲ, ಕೆಲಸ ಮಾಡೋಣ ಅಂತ ಮಾತ್ರ ಹೇಳಿ, ಸದಸ್ಯತ್ವ ಅಭಿಯಾನ ಸದಸ್ಯರಾಗುವ ವಿಧಾನ ಆ ಕಡೆ ಸ್ವಲ್ಪ ಟಿವಿ ಕಡೆಗೆ ಎಲ್ಲರೂ ಗಮನ ಕೊಡಿ. ನಮ್ಮ ಕೈಯಲ್ಲಿದೆ ಇದು. ದಿಲ್ಲಿಗೆ ನಾವು ಹೋಗಿ ದಿಲ್ಲಿಯಲ್ಲಿ ನಮಗೆ ಕೊಟ್ಟಿರ್ತಕ್ಕಂಥ ಕಾರ್ಯಶಾಲೆಯಲ್ಲಿ ನಮಗೆ ಕೊಟ್ಟಿರ್ತಕ್ಕಂಥ ಮಾಹಿತಿ ಏನು ತಾವು ಮುಂದಕ್ಕೆ ನೆಕ್ಸ್ಟ್ ಈ ಬಟನ್ ಒತ್ತೀರಾ,
ಏನು ಫೋನ್ ನಂಬರ್ 8800002024 ಅನ್ನ ತಾವು ಮಿಸ್ಡ್ ಕಾಲ್ ಕೊಡ್ತೀರಾ. ಮಿಸ್ಡ್ ಕಾಲ್ ಕೊಟ್ಟ ನಂತರ ಒಂದು ಬರೀ ಮಿಸ್ಡ್ ಕಾಲ್ ಅಲ್ಲ, ಇನ್ನೊಂದು QR ಕೋಡು ಇದೆ. ಇದಕ್ಕೆ ಹೋಗೋಣ, QR ಕೋಡು ಇದೆ. ಇನ್ನು ಯಾರ್ದಾದ್ರೂ ಮೊಬೈಲ್ ಅಲ್ಲಿ ಸ್ಮಾರ್ಟ್ ಫೋನ್ ಇಲ್ಲ ಅಂದ್ರೆ, ಸ್ಮಾರ್ಟ್ ಫೋನ್ ಇಲ್ಲ ನಮ್ಮಲ್ಲಿ ಅನ್ನೋರು, ನಮ್ಮಲ್ಲಿ ಯಾರಾದ್ರೂ ನಮ್ಮ ಕಾರ್ಯಕರ್ತರು ಮುಖಂಡರು ಇದ್ದೀರಲ್ಲ, ನಾವು ಸ್ಮಾರ್ಟ್ ಫೋನ್ ಅನ್ನ ಉಪಯೋಗಿಸಿ ಸದಸ್ಯತ್ವ ಅಭಿಯಾನವನ್ನ ಮಾಡಬೇಕಾಗುತ್ತೆ, ಅವ್ರಿಗೆ ಸಹಾಯ ಮಾಡಬೇಕಾಗುತ್ತೆ. ಮುಂದಕ್ಕೆ ಮೊದಲನೇ ಹಂತದಲ್ಲಿ ಏನು ಮಿಸ್ ಕಾಲ್ ಕೊಡ್ತೀರಾ, ಅದರಲ್ಲಿ ಲಿಂಕ್ ಬರುತ್ತೆ. ಮಿಸ್ ಕಾಲ್ ಕೊಟ್ಟಿದ ತಕ್ಷಣ ತಮ್ಮ ಒಂದು ಲಿಂಕ್ ಬರುತ್ತೆ. ಲಿಂಕ್ ಬಂದಾಗ ಆ ಲಿಂಕ್ ಅನ್ನ ಒತ್ತುವ ಮೂಲಕವಾಗಿ ಸದಸ್ಯತ್ವದ ಕಾರ್ಡ್ ಅನ್ನ ತಮಗೆ ವಾಪಸ್ ಬರುತ್ತೆ. ಆ ಕಾರ್ಡ್ ನಲ್ಲಿ ಮತ್ತೆ ಮುಂದಕ್ಕೆ ಹೋಗಿ ಏನು ಮಿಸ್ ಕಾಲ್ ಕೊಟ್ಟ ನಂತರ ನಿಮ್ಮ ಮೊಬೈಲ್ಗೆ ಅರ್ಜಿಯ ಲಿಂಕ್ ಹಾಗೂ ಸದಸ್ಯತ್ವದ ಸಂಖ್ಯೆಯನ್ನು ಕಳಿಸ್ತಾರೆ. ಅದನ್ನ ಸ್ವೀಕರಿಸಿದ ಅರ್ಜಿಯ ಲಿಂಕ್ ಅನ್ನು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ಮೇಲೆ ಒಂದು OTP ಬರುತ್ತೆ. ಮುಂದಕ್ಕೆ ಒಂದು OTP ಬರುತ್ತೆ. ಆ OTP ಅನ್ನ ತಾವು ಅಲ್ಲಿ ತಮ್ಮ ಮೊಬೈಲ್ ನಂಬರ್ ಸಹ ಹಾಕಿ OTP ಅನ್ನ ಸಬ್ಮಿಟ್ ಮಾಡಬೇಕು. ನಮೂದಿಸಿ ಅಂತಕ್ಕಂಥ ಇದಿರುತ್ತೆ, ಅದರಲ್ಲಿ OTP ಹಾಕಿ ನೀವು ರಿಜಿಸ್ಟರ್ ಮಾಡ್ಕೊಳ್ತೀರ. ಸಬ್ಮಿಟ್ ಮಾಡಿದ ನಂತರ ತಾವು ಆ ಮೊಬೈಲ್ ಮೂಲಕವಾಗಿ ತಮ್ಮ ಫೋಟೋವನ್ನು ಸಹ ಕ್ಲಿಕ್ ಮಾಡ್ಕೋಬಹುದು ಅಥವಾ ಗ್ಯಾಲರಿಯಿಂದ ಫೋಟೋವನ್ನು ಅಪ್ಲೋಡ್ ಮಾಡಬಹುದು. ತಮ್ಮ ಹೆಸರು, ತಮ್ಮ ವಿವರಗಳನ್ನ, ವಿಳಾಸ, ಇಮೇಲ್ ID ಏನಿದೆ, ಈ ಒಂದು ವಿವರಗಳನ್ನ ತಾವು ಅಲ್ಲಿ ಎಂಟ್ರಿ ಮಾಡಬೇಕು. ಅಲ್ಲಿ ವಿಳಾಸ ಮತ್ತೆ ಪಿನ್ ಕೋಡ್ ಅನ್ನು ಸಹ ತಾವು ಎಂಟ್ರಿ ಮಾಡ್ತೀರಾ. ಮುಂದಕ್ಕೆ ಹೋಗೋಣ. ಇದರಲ್ಲಿ ಒಂದು ವಿಶೇಷ ಇದೆ ಈ ಸಾರಿ ಮೊದಲು ಪಿನ್ ಕೋಡ್ ಇರ್ತಿತ್ತು. ಪಿನ್ ಕೋಡ್ ಅಂದಾಗ ಬಹುಶಃ ಬರೀ ನಮ್ಮ ಬೂತದ ವ್ಯಾಪ್ತಿದ್ ಮಾತ್ರ ಅಲ್ಲ, ಪಕ್ಕದಲ್ಲೆಲ್ಲಾನು ಎಲ್ಲೋ ಒಂದು ಕಡೆ ಮಾಡಿದ್ರು ಆಗೋದು. ಆದ್ರೆ ಈ ಸಾರಿ ಯಾವ ಬೂತ್ ನಲ್ಲಿ, ಬಹುಶಃ ಈಗ ಕಾರ್ಯಾಲಯದಲ್ಲಿ ಇಲ್ಲಿ ಮಾಡಿದ ಗೂಗಲ್ ಲೊಕೇಶನ್ ಅನ್ನ ತಾವು ಹಾಕ್ಬೋದು. ಅದರಲ್ಲಿ ಗೂಗಲ್ ಲೊಕೇಶನ್ ಹಾಕುವ ಮೂಲಕವಾಗಿ ದಿಲ್ಲಿನಲ್ಲಿ ರಿಜಿಸ್ಟ್ರೇಷನ್ ಆಗ್ತಕ್ಕಂಥದ್ದು ಇಂಥ ಬೂತ್ ನಲ್ಲೇ ಇದು ರಿಜಿಸ್ಟ್ರೇಷನ್ ನೋಂದಾವಣೆ ಆಗಿದೆ ಅಂತಕ್ಕಂಥದ್ದು. ಅವಾಗ ನಾವುಗಳು ಇಲ್ಲಿರ್ತಕ್ಕಂಥವ್ರು ಎಲ್ರೂ, ಮಂಡಲ ಅಧ್ಯಕ್ಷರು ಇರ್ಬೋದು, ಮಂಡಲ ಪ್ರಧಾನ ಕಾರ್ಯದರ್ಶಿಗಳಿರ್ಬೋದು, ಏನು ತಾವು ಮಂಡಲ್ ಕಾರ್ಯಾಗಾರ ನಡೆಸ್ತಿರಲ್ಲ, ಮಂಡಲ್ ಕಾರ್ಯಾಗಾರದಲ್ಲಿ ಇದನ್ನೇ ತಿಳಿಸ್ಬೇಕಾಗತ್ತೆ. ಮಂಡಲಿಂದ ನಾವು ಮಂಡಲ್ ಕಾರ್ಯಾಗಾರಕ್ಕೆ ತಾವು ನಾಳೆ, ನಾಳಿದ್ದು, ಆಚೆ ನಾಳಿದ್ದು 28, 29, 30 ಏನ್ ಬರ್ತಾರಲ್ಲ, ಆವತ್ತಿನ ದಿನ ತಾವು ಬೂತ್ ಅಧ್ಯಕ್ಷರಿಗೆ ಮೇಲ್ಪಟ್ಟಂತವ್ರು ಪ್ರತಿ ಬೂತ್ ಇಂದ ಒಬ್ಬ ಸದಸ್ಯ ಕಡ್ಡಾಯವಾಗಿ ಬರಬೇಕು. ಅವರಿಗೆ ಈ ವಿವರಗಳನ್ನ ತಿಳಿಸುವ ಮೂಲಕವಾಗಿ 31ನೇ ತಾರೀಕು ಬೂತ್ ಮಟ್ಟದಲ್ಲಿ ನಡೆಯುವಂತ ಸಣ್ಣ ಪ್ರಮಾಣದ ಸಭೆಗಳಲ್ಲಿ ತಾವು ಈ ಒಂದು ವಿಚಾರವನ್ನ ತಿಳಿಸಿ ಗೂಗಲ್ ಲೊಕೇಶನ್ ಸಹ ಅಪ್ಡೇಟ್ ಮಾಡುವ ಮೂಲಕವಾಗಿ ಆ ಒಂದು ಕೀರ್ತಿ, ಆ ಒಂದು ವಿಚಾರವನ್ನ ಬೂತ್ ಅಧ್ಯಕ್ಷರಿಗೆ ಸಲ್ತದೆ. ಬೂತ್ ಅಧ್ಯಕ್ಷರು ಮಾಡಿದ್ದಾರೆ. ಆ ಮಂಡಲ ಅಧ್ಯಕ್ಷರಿಗೆ ಏನೋ ಮಂಡಲಲ್ಲಿ ಯಾವ ಮಂಡಲದಲ್ಲಿ ಎಷ್ಟು ಆಗಿದೆ ಅಂತ ನಾವು ಏನು ಗೂಗಲ್ ಲೊಕೇಶನ್ ಇದೆ, ಜೊತೆಗೆ ಈ ಸಾರಿ ಲಿಂಕ್ ಸಹ ತಾವು ವಿಳಾಸವನ್ನು ಹಾಕ್ತಿದ್ದಂಗೆ, ನಮ್ಮ ವಿಳಾಸವನ್ನು ಹಾಕ್ತಿದ್ರೇನೆ ಅದು ಆ ಮಂಡಲಕ್ಕೆ ರಿಜಿಸ್ಟ್ರೇಷನ್ ಆಗ್ತಕ್ಕಂಥದ್ದಾಗುತ್ತೆ. ಇದು ಯಾವ ರೀತಿ ಇದೆ ಅಂದ್ರೆ, ಸೆಪ್ಟೆಂಬರ್ 2ನೇ ತಾರೀಕು ಮಾನ್ಯ ಪ್ರಧಾನಮಂತ್ರಿ ಅವರು ಮೊದಲು ಪ್ರಾರಂಭ ಮಾಡ್ತಾರೆ ದಿಲ್ಲಿಯಲ್ಲಿ. ಆವತ್ತಿಂದ ರಾಜ್ಯದಲ್ಲಿ ಎಲ್ಲ ಕಡೆ ಪ್ರಾರಂಭ ಆಗುತ್ತೆ. ಆವತ್ತಿಂದ ರಾಜ್ಯದಲ್ಲಿ ಪ್ರಾರಂಭ ಆಗ್ತಕ್ಕಂಥ ಸದಸ್ಯತ್ವ ಅಭಿಯಾನ 25ನೇ ತಾರೀಕಿಗೆ ಕ್ಲೋಸ್ ಆಗುತ್ತೆ. ಸೆಪ್ಟೆಂಬರ್ 25ಕ್ಕೆ ಮೊದಲನೆಯ ಹಂತದ ಸದಸ್ಯತ್ವ ಅಭಿಯಾನ ಕ್ಲೋಸ್ ಆಗುತ್ತೆ. 21ನೇ ತಾರೀಕು ನಮ್ಮಗಳಿಗೆ, ಅಂದ್ರೆ ನಾವು ರಾಜ್ಯ ಮಟ್ಟದಲ್ಲಿ ಯಾರ್ಯಾರು ಈ ಸಮಿತಿ ಇದ್ದೀರಿ, ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು, ಮಾನ್ಯ ರಾಜ್ಯ ಅಧ್ಯಕ್ಷರು, ನಮ್ಮನ್ನೆಲ್ಲ ದಿಲ್ಲಿಗೆ 21 ಕರೆದಿದ್ದಾರೆ. ನಾವು ದಿಲ್ಲಿಲಿ 21ಕ್ಕೆ ಹೋಗಿ ನಾವು ದಿಲ್ಲಿಲಿ ತಾವು ಏನು ಮಾಹಿತಿ ಕೊಟ್ಟಿರ್ತೀರೋ ಎಲ್ಲ ದಿಲ್ಲಿಯಲ್ಲಿ ಸೆಂಟ್ರಲೈಸ್ಡ್ ಮೊಬೈಲ್ ಡೇಟಾದಲ್ಲಿ ಸ್ಟೋರ್ ಆಗಿರುತ್ತೆ. ರಾಜ್ಯದಲ್ಲಿ ಎಷ್ಟು ಪ್ರಮಾಣಕ್ಕೆ ಸದಸ್ಯತ್ವ ಆಗಿದೆ ಅನ್ನೋದು ದಿಲ್ಲಿಯಲ್ಲಿ ರಿಜಿಸ್ಟರ್ ಆಗಿರೋದನ್ನ ನಮಗೆ ರಿವ್ಯೂ ಆಗುತ್ತೆ. 22, 23 ಜಿಲ್ಲಾ ಮಟ್ಟದಲ್ಲಿ ರಿವೈವಲ್ ಅಂದ್ರೆ ರಾಜ್ಯ ಮಟ್ಟದಲ್ಲಿ ಜಿಲ್ಲೆಯ ಎಲ್ಲಾ ಪ್ರಮುಖರಿಗೆ ನಾವು 22, 23 ಸೆಪ್ಟೆಂಬರ್ ನಲ್ಲಿ ತಮ್ಗೆ ಎಲ್ಲಾ ಮಾಹಿತಿಗಳನ್ನ ತಮ್ಮ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಆಗಿದೆ ಅಂತಕ್ಕಂಥದ್ದು ಕೊಡಲ್ಪಡುತ್ತೆ.
ಮತ್ತೆ 25ಕ್ಕೆ ಮುಕ್ತಾಯಗೊಳ್ಳುತ್ತೆ ಮೊದಲನೇ ಹಂತದ್ದು. ಎರಡನೇ ಹಂತ ಅಕ್ಟೋಬರ್ 1ರಿಂದ 15ಕ್ಕೆ ಪ್ರಾರಂಭ ಆಗುತ್ತೆ. ಯಾವ ತಾಲೂಕಿನಲ್ಲಿ ಆಗಿಲ್ಲ, ಯಾವ ವಾರ್ಡಿನಲ್ಲಿ ನಮ್ಮ ಅಕ್ಕ ಕಾರ್ಪೊರೇಟರ್ ಇದ್ದಾರೆ, ಯಾವ ವಾರ್ಡಿನಲ್ಲಿ ಆಗಿಲ್ಲ, ನನ್ನ ಅಣ್ಣನೋ ತಮ್ಮನೋ ಕಾರ್ಪೊರೇಟರ್ ಇದ್ದಾರೆ, ಯುವ ಮೋರ್ಚಾ ಅಧ್ಯಕ್ಷರು ಅಥವಾ ರಾಜ್ಯ ಪದಾಧಿಕಾರಿ ಯುವ ಮೋರ್ಚಾದವರಿದ್ದಾರೆ, ಅವರ ಬೂತ್ ನಲ್ಲಿ ಆಗಿಲ್ಲ, ಆ ಬೂತಿನ ಡೇಟಾವು ಸಹ ರಾಜ್ಯದಲ್ಲಿ 25ರಿಂದ 30 ಒಳಗಡೆ ಸಂಪೂರ್ಣವಾಗಿ ಮಾಹಿತಿ ಇರುತ್ತೆ. ಯಾವ ತಾಲೂಕಿನಲ್ಲಿ ಆಗಿಲ್ಲ ಅನ್ನೋದು ಕೇಂದ್ರದಲ್ಲಿ ರಿಜಿಸ್ಟ್ರೇಷನ್ ಆಗಿರುತ್ತೆ, ರಾಜ್ಯದಲ್ಲೂ ಇರುತ್ತೆ. ಅದನ್ನ ಜಿಲ್ಲಾಧ್ಯಕ್ಷರಿಗೆ, ಜಿಲ್ಲಾ ಸಮಿತಿಗಳಿಗೆ ಕಳಿಸ್ಕೊಡಕ್ಕಾಗತ್ತೆ. ಜಿಲ್ಲಾ ಸಮಿತಿಯವರು ಮತ್ತೆ ಮಂಡಲ ಮಟ್ಟಕ್ಕೆ ಅದನ್ನ ರಿವ್ಯೂ ಮಾಡ್ಬೇಕಾಗತ್ತೆ. ಇದು ಈ 5 ದಿನ 6 ದಿನ 25ರಿಂದ 30ನೇ ತಾರೀಕುವರೆಗೂ ಸೆಪ್ಟೆಂಬರ್ ತಿಂಗಳಲ್ಲಿ ಈ ಒಂದು ರಿವೈವಲ್ ಯಶೋದಕ್ಕ ತಾವು ಆಯ್ತು ನಾಗಣ್ಣ ಅವರು ಇಷ್ಟೇ ಮಾಡೋಣ ಅಂದ್ಬಿಟ್ರೆ ಅದಲ್ಲ. ಎಲ್ಲಾ ತಾಲೂಕುಗಳಲ್ಲಿ ಎಷ್ಟು ಸದಸ್ಯತ್ವ ಆಗತ್ತೆ ಅನ್ನೋದು ಅಜಯ್ ಅವರು ಎಷ್ಟು ಬರ್ಕೊಂಡಿದ್ರು ನಾನೇ ಗಮನಿಸ್ತಾ ಇರ್ತೀನಿ. ಅಜಯ್ ಅವ್ರ ಏನ್ ಮಾಡಿದ್ದಾರೆ ಅಂತಕ್ಕಂಥದ್ದು ಮಾಡ್ತಾ ಇರ್ತೀನಿ, ನೋಟಂತೂ ಆಗ್ತಾರೆ. ಏನು ನಾನು ಅಭ್ಯರ್ಥಿ ಆಗ್ತೀನಿ ಅಂತ ಕೊನೆಯ ದಿನದಲ್ಲಿ ಮಾತ್ರ ಹೋಗಿ ನಾನು ಅಭ್ಯರ್ಥಿ ಆಗ್ತೀನಿ ಅಂದ್ರೆ ಆಗಲ್ಲ. ನಾವುಗಳು ಈ ಸಾರಿ ಡೇಟಾ ರಾಜ್ಯದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಭಾರತೀಯ ಜನತಾ ಪಕ್ಷ ಹಿಂದಿನ ಬಾರಿ 18 ಕೋಟಿ ಇದ್ದಿದ್ದು ಈ ಸಾರಿ ಅದಕ್ಕಿಂತ 30% ಹೆಚ್ಚು ಮಾಡಬೇಕು ಅಂತ. ಆವಾಗ 23-24 ಕೋಟಿ ಸದಸ್ಯತ್ವವನ್ನ ನರೇಂದ್ರ ಮೋದಿ ಅವರ ಅವರ ಒಂದು ಪಬ್ಲಿಸಿಟಿ, ಅವರ ಬಗ್ಗೆ ಇರ್ತಕ್ಕಂಥ ವಿಶ್ವದ ನಾಯಕರಾಗ್ತಕ್ಕಂಥ ರೀತಿಯಲ್ಲಿ ಏನಿದೆಯೋ ಆ ಪಕ್ಷದ ಸದಸ್ಯತ್ವವು ಅದೇ ರೀತಿ ಹೆಚ್ಚಾಗಬೇಕು ಅನ್ನೋದಿದೆ. ಅಣ್ಣ ತಮ್ಮ ಹೆಸರು ಅಧ್ಯಕ್ಷರು ಗೊತ್ತಾಗ್ಲಿಲ್ಲ, ಹೊನ್ನಾಳಿ ಅಧ್ಯಕ್ಷರು ಹೆಸರು ಗೊತ್ತಾಗ್ಲಿಲ್ಲ. ಸುರೇಶ್ ಅಣ್ಣ ನಿಮ್ಗೆ ಏನಾದ್ರು ಅನುಮಾನ ಸ್ವಲ್ಪ ನನ್ನ ಮಾತು ಕೇಳ್ಬಿಡಿ, ಆಮೇಲೆ ನೀವು ಹೇಳಿ, ನನಗೆ ಕೇಳ್ಬಿಡಿ ಅಲ್ಲಿ ಮಾತಾಡೋದು. ಆಮೇಲೆ ಅಣ್ಣ ಸಭೆ ಆದ್ಮೇಲೆ ಡೇಟ್ ಕೊಡ್ಲೇಬೇಕು ತಾವು. ಈಗೆಲ್ಲ ನಿಮ್ ಜಿಲ್ಲಾಧ್ಯಕ್ಷರು ಡೇಟ್ ಕೊಡ್ಲೇಬೇಕು. ಸುರೇಶನ ಅದನ್ನ ಮಾಡೋಣ ಅಂತ ತಿಳಿಸ್ತಾ, ಈಗ ಏನು ನಾವು ಮತ್ತೆ ಅಕ್ಟೋಬರ್ 1ರಿಂದ 15 ಎರಡನೇ ಹಂತ ಆಗುತ್ತೆ. ಅದಾದ ನಂತರ ಅಕ್ಟೋಬರ್ 15ರಿಂದ 31ರವರೆಗೂ ಸಕ್ರಿಯ ಸದಸ್ಯತ್ವರು ಅಕ್ಟೋಬರ್ 15ರಿಂದ 31. ಕಳೆದ ಬಾರಿ ಯಾರ್ಯಾರು ಸಕ್ರಿಯ ಸದಸ್ಯರಾಗಿದ್ದೀರಾ ಇಲ್ಲಿ? ಬಹುಶಃ ಯಾರಿಗೂ ಇನ್ನು ಹೇಳಬೇಕಾಗಿಲ್ಲ. ನಾವು ಇನ್ನೆಲ್ಲರೂ ಆಗಿದ್ದೀರಾ. ಯಾವ ರೀತಿ ಆದ್ರಿ? ಏನು ಏನಣ್ಣ? 100 ರೂಪೀಸ್ ₹100 ಪಾವತಿಯನ್ನ ಶುಲ್ಕವನ್ನ ಪಾವತಿ ಮಾಡಿ ವೆರಿ ಗುಡ್. ಇನ್ನು ನಾನು ಅದನ್ನು ಹೇಳಬೇಕಾಗಿಲ್ಲ. ಇದೆಲ್ಲ ಆದ್ಮೇಲೆ ಈ ಸಾರಿ ಒಂದು ಹೊಸದನ್ನು ಒಂದು ಪ್ರಾರಂಭ ಮಾಡಿದ್ದಾರೆ. ಮತ್ತೆ 31ಕ್ಕೆ ಏನು ಅಕ್ಟೋಬರ್ 15ರಿಂದ 31ಕ್ಕೆ ಸಕ್ರಿಯ ಸದಸ್ಯತ್ವವನ್ನು ನಾವು ಮಾಡ್ತೀವಿ. ಅದಾದ ಮೇಲೆ ನವೆಂಬರ್ 1ರಿಂದ 11ನೇ ತಾರೀಕುವರೆಗೂ ನವೆಂಬರ್ ತಿಂಗಳಲ್ಲಿ ನಾವು ಏನ್ ಮಾಡ್ಬೇಕು? ವೆರಿಫಿಕೇಶನ್ ರಿಜಿಸ್ಟರ್ ಮೇಂಟೈನ್ ಮಾಡಬೇಕು. ಏನ್ ರಿಜಿಸ್ಟರು? ತಮ್ಮ ಬೂತ್ ಅಲ್ಲಿ ಎಷ್ಟು ಜನ ಸದಸ್ಯರಾಗಿದ್ದಾರೆ ಅನ್ನೋ ಬೂತ್ ಅಧ್ಯಕ್ಷರ ಹತ್ರ ಆಗಿರ್ಬೇಕು. ಅದನ್ನ ಮಂಡಲಕ್ಕೆ ಕಳಿಸಿ, ಮಂಡಲದಿಂದ ಜಿಲ್ಲೆಯಿಂದ ರಾಜ್ಯದವರೆಗೂ, ರಾಜ್ಯದಿಂದ ಕೇಂದ್ರದವರೆಗೂ ಒಂದು ರಿಜಿಸ್ಟರ್ ಮೇಂಟೈನ್ ಮಾಡ್ತಕ್ಕಂಥದ್ದು. ಏನು ಕಳೆದ ಬಾರಿ ಹಲವಾರು ಸದಸ್ಯರ ನಮ್ಮಲ್ಲಿ ಡೇಟಾನು ಸಿಗ್ಲಿಲ್ಲ, ಯುವ ಮೋರ್ಚಾ ಅಧ್ಯಕ್ಷರು. ಆವಾಗ ಅದರಿಂದ ಏನು ಮಾಡಿದ್ರು, ಈ ಸಾರಿ ರಿಜಿಸ್ಟರ್ ಮೇಂಟೈನ್ ಮಾಡಿ ಜಿಲ್ಲಾ ಕಾರ್ಯಾಲಯಗಳಲ್ಲಿ ನಮ್ಮ ಜಿಲ್ಲಾ ಮಟ್ಟದ ಸದಸ್ಯರ ಒಂದು ರಿಜಿಸ್ಟರ್ ಅನ್ನ ಮೇಂಟೈನ್ ಮಾಡಬೇಕು ಅಂತಕ್ಕಂಥದ್ರಲ್ಲಿ ಅದಕ್ಕೆ 10-11 ದಿನ ಡೆಲ್ಲಿಯಿಂದನೂ ನಮ್ಗೆ ಕಳಿಸ್ಕೊಡ್ತಾರೆ. ನಾವು ನಮ್ಮ ಬೂತ್ ಮಟ್ಟದಲ್ಲಿ ಸದಸ್ಯತ್ವ ಮಾಡ್ತಕ್ಕಂಥದ್ದು ಬಹುಶಃ ಈ 2 ತಿಂಗಳಲ್ಲಿ ಹೆಚ್ಚು ಸಮಯ ಕೊಡ್ಬೇಕಾದಂಥದ್ದು ಒಂದು 15 ದಿನ ಕೊಟ್ರೆ ಅಥವಾ 10 ದಿನ ಕೊಟ್ರೆ 2 ಕಣ ಅಷ್ಟೇ ಅಲ್ವಾ? 10 ದಿನ 15 ದಿನ ಕೊಟ್ರೆ ಒಂದು ಬೂತ್ ಮುಗಿಸ್ಬೋತಾನೆ. ಅಷ್ಟು ಬೇಕಾಗತ್ತ ಅಷ್ಟು. ಏನಿದೆ ಅಂದ್ರೆ ನಮಗೆ ಪೋಲಿಂಗ್ ಆಗಿರ್ತಕ್ಕಂಥದ್ದು ಏನು ಕಳೆದ ಚುನಾವಣೆ 2019 ಇರ್ಬೋದು, 24 ಇರ್ಬೋದು, ಪೋಲಿಂಗ್ 23 ಇರ್ಬೋದು. ಪೋಲಿಂಗ್ ಆಗಿರ್ತಕ್ಕಂಥದ್ರಲ್ಲಿ 75% ಸದಸ್ಯತ್ವವನ್ನ ಸುರೇಶ್ ಅವರು ಹೊನ್ನಾಳಿಯಲ್ಲಿ ಮಾಡಿಸ್ತಕ್ಕಂಥ ಜವಾಬ್ದಾರಿ ಸುರೇಶ್ ಅನ್ನ ಒಪ್ಕೊಳ್ಳೇಬೇಕಾಗುತ್ತೆ. ರೇಣುಕಣ್ಣವರು ಎಲ್ಲೋ ಬೆಂಗಳೂರು ಕಡೆಗೆ ಬರ್ತೀರಿ ಅಂದ್ರೆ ಕರ್ಕೊಂಡು ಹೋಗಿ ಮಾಡಿಸ್ಲೇಬೇಕು ಅಂತಕ್ಕಂಥದ್ದು ಆಗ್ಲೇಬೇಕಾಗತ್ತೆ.
ಇದು ನಾನು ರೇಣುಕಣ್ಣನ ಜೊತೆ ಬರ್ತೀನಿ ಒಂದ್ಸರಿ. ಹೊನ್ನಾಳಿಯಲ್ಲಿ ಯಾವತ್ತಾದ್ರೂ ಒಂದು ದಾವಣಗೆರೆ ಮಸಾಲಾ ದೋಸೆ ಆಯ್ತು, ರೇಣುಕಣ್ಣ ಅವ್ರ ಹೊನ್ನಾಳಿಯಲ್ಲಿ ಏನು ವಿಶೇಷ ಐತಿ ಅಲ್ಲೂ ಒಂದ್ಸರಿ ಬಂದು ಬರೋಣ ಅಂತ. ಎಸ್ ಆಗ್ಬೋದು, ತೊಂದರೆ ಇಲ್ಲ. ಹಾಗೆ ಆಗ್ಲಿ ಅಂತ ತಿಳಿಸ್ತಾ ಈ ಒಂದು ಸದಸ್ಯತ್ವ ಅಭಿಯಾನದ ಕಾರ್ಯಾಗಾರದಲ್ಲಿ ಯಾರ್ಯಾರು ಭಾಗವಹಿಸಿಲ್ಲ ಬಂದಿರ್ತಕ್ಕಂಥವ್ರು ದಯವಿಟ್ಟು ಬೇರೆಯ ತಾಲೂಕುಗಳು ಮಂಡಲಗಳಿಗೆ ಮಾತಾಡಿ ಇರ್ಬೋದು. ವೈಯಕ್ತಿಕವಾಗಿ ಏನಾದರೂ ಚರ್ಚೆ ಮಾಡಕ್ಕಿದ್ರೆ ರಾಜ್ಯದ ಕಾರ್ಯಾಲಯದಲ್ಲಿ ಅಥವಾ ನನ್ನ ಫೋನ್ ನಂಬರು ಇಲ್ಲಿದೆ ತಗೊಂಡು ಮಾತಾಡಿದ್ರೆ ನಾನು ಸಹ ಸಮಯ ಕೊಡ್ತೀನಿ. ರಾಜ್ಯಾಧ್ಯಕ್ಷರ ಗಮನಕ್ಕೆ ತಂದು ಅದನ್ನ ಬಗೆಹರಿಸ್ತಕ್ಕಂಥದ್ದಕ್ಕೆ ರೇಣುಕಣ್ಣವರು ಈ ಜಿಲ್ಲೆಯ ನಾಯಕರು ಯಾರ್ಯಾರಿದ್ದಾರೆ ಕೂಡಿಸ್ಕೊಂಡು ಅದನ್ನ ಬಗೆಹರಿಸ್ತಕ್ಕಂಥ ಪ್ರಯತ್ನವನ್ನ ಪಡ್ತೀರಿ. ಅದನ್ನ ಮಾಡೋಣ. ಆದರೆ ಗಂಡ ಹೆಂಡತಿ ಜಗಳದಲ್ಲಿ ಯಾರು ಗಂಡ ಹೆಂಡತಿ ಜಗಳದಲ್ಲಿ ಕೂಸು ಬಡವ ಮಾಡೋದು ಬೇಡ, ಕೂಸನ್ನ ತಬಲಿ ಮಾಡೋದು ಬೇಡ. ಅದು ನಮ್ಮ ತಾಯಿ ಕೂಸಲ್ಲ, ಇದು ಪಕ್ಷ ನಮ್ಮ ತಾಯಿ. ಅದನ್ನ ನಾವೆಲ್ಲರೂ ಕರ್ತವ್ಯವನ್ನ ಸರಿಯಾದ ರೀತಿ ನಿಭಾಯಿಸೋಣ ಅಂತ ಮಾತ್ರ ತಿಳಿಸಿ, ಮತ್ತೆ ಬೆಂಗಳೂರು ಬರೋಕ್ಕಾಗಲ್ಲ ಅಂದ್ರೆ ಒಂದೊಂದು ಮಂಡಲವಾರು ಇಲ್ಲಿ ಸಮಸ್ಯೆ ಇದೆ ಅಂದ್ರೆ ತಿಳಿಸಿದ್ರೆ ಆದೇಶ ಕೊಟ್ರೆ ನನಗೇನು ಬಹಳ ದೂರ ಏನಿಲ್ಲ. ಬೆಳಗ್ಗೆ 6:30 ಕೊಟ್ರೆ ಇಲ್ಲ 11:30 ಬಂದ್ಬಿಟ್ಟಿರ್ತು. ತಿಂಡಿ ತಿಂದೇನು ಇನ್ನೂ ಸ್ವಲ್ಪ ಬೇಗನೂ ಬರೋದಕ್ಕೆ ಪ್ರಯತ್ನ ಪಟ್ಟು ಬರ್ತೀರಿ. ತಮ್ಮೊಟ್ಟಿಗೆ ಜಿಲ್ಲಾ ಕಾರ್ಯಾಲಯದಲ್ಲಿ ಕೂತ್ಕೊಳ್ತೀರಿ. ಎಲ್ಲಾ ಮಂಡಲಗಳಲ್ಲಿ ಯಾವುದೇ ಕಾರಣಕ್ಕೆ ನೋ ಕಾಂಪ್ರಮೈಸ್. ಯಾವುದೇ ಕಾರಣಕ್ಕೆ ನಾನು ಆಗ್ಲೇ ರೇಣುಕಣ್ಣು ಹೇಳಿದ್ರು, ಪಕ್ಷ ನಮಗಿಂತ ದೊಡ್ಡದು ಪಕ್ಷ, ನಾವು ಪಕ್ಷಕ್ಕಿಂತ ದೊಡ್ಡವರಲ್ಲ. ಪಕ್ಷಕ್ಕೆ ಟೇಕನ್ ಫಾರ್ ಗ್ರಾಂಟೆಡ್ ಅಂದ್ರೆ ನಾನು ಸಾಕಷ್ಟು ಸರಿ ನಾನೇನಾದ್ರೂ ಮುಂಚ್ಕೊಂಡು ಮನೇಲಿದ್ರೆ ನನಗೆ ಸೀಟ್ ಕೊಟ್ಟಿಲ್ಲ ಅಂತ ಮುಂಚ್ಕೊಂಡು ಮನೇಲಿದ್ದಾಗ ನೀನು ಅಲ್ಲೇ ಇರಯ್ಯ ಅಂತ ಪಕ್ಷ ನನಗೆ ಕೂರಿಸಿದ್ರು. ಪಕ್ಷಕ್ಕೆ ಹೆಂಗಾಗಿದೆ ಅಂದ್ರೆ ಹಿಂದೆ ಬಿಜೆಪಿ ಎಲ್ಲೋ ಒಂದು ಕಡೆ ಸದಸ್ಯರನ್ನ ಯಾರೋ ಬಂದಿಲ್ಲ ಅಂದ್ರೂ ಏನೋ ಆಯ್ತಪ್ಪ ಅಂತ ಮಸ್ಕ ಹೊಡಿತಿದ್ರು. ಈಗಂತೂ ನೀನು ಹೋಗಯ್ಯ ಅನ್ನೋ ಮಟ್ಟಕ್ಕೆ ಆಗ್ಬಿಟ್ಟಿದೆ. ಪಕ್ಷ ಅಷ್ಟು ಬೆಳೆದು ನಿಂತ್ಬಿಟ್ಟಿದೆ ನಮ್ಮ ಪಕ್ಷ. ಅದರಿಂದ ಹಂಗಂದಾಗ ಅದು ತಪ್ಪರ್ಥದಲ್ಲಿ ತಗೊಳ್ಳೋದು ಬೇಡ. ನಮ್ಮಲ್ಲಿ ಇರ್ತಕ್ಕಂಥವ್ರನ್ನು ಎಲ್ಲರನ್ನೂ ಕರೆಯೋಣ, ಪ್ರೀತಿಯಿಂದ ಕರೆದು ಮಾತಾಡಿಸಿ ನಮ್ಮ ಪಕ್ಷಕ್ಕೆ ಎಲ್ಲರೂ ಸೇವೆ ಬೇಕು ಅಂತಕ್ಕಂಥದ್ದನ್ನ ಈ ಸದಸ್ಯತ್ವ ಅಭಿಯಾನವನ್ನ ಯಶಸ್ಸುಗೊಳಿಸೋಣ ಅಂತ ಮಾತ್ರ ತಿಳಿಸ್ತಾ ತಮಗೆಲ್ಲರಿಗೂ ಇನ್ನೇನಾದ್ರೂ ಪ್ರಶ್ನೆಗಳಿದೆಯಾ? ತಮ್ಮದು ಪ್ರಶ್ನೆಗಳು ಯಾರ್ದಾದ್ರು ಮಾತಾಡ್ಬೋದಾ? ಯುವ ಮೋರ್ಚಾದವರು ನಾಳಿದ್ದು, ಮಹಿಳಾ ಮೋರ್ಚಾದವರು ತಾವು 29ನೇ ತಾರೀಕು ಬೆಂಗಳೂರಲ್ಲಿ ಇದ್ದೀರಾ, OBC ಮೋರ್ಚಾದವರು 29ನೇ ತಾರೀಕು ಮಧ್ಯಾಹ್ನ ನಂತರ ಇದ್ದಾರೆ, SC ಮೋರ್ಚಾದವರು 30ನೇ ತಾರೀಕು ಬೆಳಗ್ಗೆ ಸಭೆ ಇದೆ. ಎಲ್ಲಾ ಮೋರ್ಚಾಗಳನ್ನು ಬೆಂಗಳೂರಿನಲ್ಲಿ ರಾಜ್ಯ ಮಟ್ಟದ ಕಾರ್ಯಾಗಾರ ನಡೀತಿದೆ. ನಿಮ್ದು ಯಾವತ್ತಿದೆಯಪ್ಪ? 30 ಯುವ ಮೋರ್ಚಾದವ್ರದ್ದು ಎಲ್ಲ ನಿಶ್ಚಯ ಆಗಿದೆ. ಕಾರ್ಯಾಗಾರಗಳಲ್ಲಿ 3 ದಿನ ನಾನು ಸ್ವಲ್ಪ ಮೋರ್ಚಾಗಳು, ರಾಜ್ಯ ಮೋರ್ಚಾಗಳ ಕಾರ್ಯಾಗಾರದಲ್ಲಿ ಇರ್ತೀನಿ. ಆದರೆ ಸದಸ್ಯತ್ವ ಅಭಿಯಾನ ಮೊದಲನೇ ದಿನ 2ನೇ ತಾರೀಕು ಪ್ರಧಾನಮಂತ್ರಿ ಅವರು ಪ್ರಾರಂಭ ಮಾಡುವ ದಿನ ಇಡೀ ರಾಷ್ಟ್ರ ವ್ಯಾಪ್ತಿಯಲ್ಲಿ 75 ಲಕ್ಷ ಗುರಿಯನ್ನ ಕೊಟ್ಟಿದ್ದಾರೆ. ದಾವಣಗೆರೆ ಜಿಲ್ಲೆಯಿಂದ ಅವತ್ತು ಎಷ್ಟು ಗುರಿ ಮುಟ್ಟಬೇಕು ಅನ್ನೋದು ತಾವುಗಳೇ ಇಲ್ಲಿ ಕುಂತಿರೋರು ಒಂದೊಮ್ಮೆ ನಿಮ್ಮ ಜಿಲ್ಲಾಧ್ಯಕ್ಷರು, ಜಿಲ್ಲಾ ನಾಯಕರುಗಳು ಎಲ್ಲರೂ ಚರ್ಚೆ ಮಾಡಿ ನಿಶ್ಚಯ ಮಾಡಿ ಅಂತ ತಿಳಿಸಿ ನನ್ನ ಮಾತಲ್ಲಿ ನಿಲ್ಲಿಸ್ತಿದ್ದೀನಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.